ಕೊಡುವಂತ ಜನ್ಮದ ಜೋಡಿಗೆ, ಹಾಲು ಜೇನಿನಂತ ಆಲ್ ಟೈಮ್ ಜೋಡಿಗೆ, ಜಸ್ಟ್ ಮ್ಯಾರಿಡ್ ಜಾಲಿ ಜೋಡಿಗೆ, ಎಂಗೇಜ್ ಆಗಿರುವಂತ ಯಂಗ್ ಜೋಡಿಗೆ, ಸರಸ ವಿರಸ ಸಮರಸವನ್ನು ಬೆಸೆದಂತ ಹಿರಿಯ ಜೋಡಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಜೋಡಿ ನಂಬರ್ 1 ಬೈ ನಿಪಾನ್ ಪೇಂಟ್, ಏರ್ ಕೇರ್, ವಿಜಿ, ಡಾಸ್ಲರ್, ಎಟರ್ನಾ, ಸ್ಪೆಷಲ್ ಪಾರ್ಟ್ನರ್ ಸುದರ್ಶನ್ ಫ್ಯಾಮಿಲಿ ಸ್ಟೋರ್ಸ್, ಲೆನ್ಸ್ ಕಾರ್ಟ್, ಪ್ಯೂರಿಟಿ ಪಾರ್ಟ್ನರ್ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಕೈ ಹಿಡಿದವರು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿ ಪ್ರೇಮ ನಿವೇದನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ನೋವಲ್ಲಿ ಜೊತೆಯಾಗಿ, ನಗುವಲ್ಲಿ ನಗುವಾಗಿ ತಮ್ಮ ಅನ್ಯೋನ್ಯತೆಯನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಇವತ್ತು ಕೂಡ ನಮ್ಮ ಜೋಡಿಗಳು ತಮ್ಮ ಪ್ರೇಮದ ಕಾಣಿಕೆಯನ್ನ ಮುಂದುವರಿಸ್ತಾ ಇದ್ದಾರೆ, ಸಂಸಾರವನ್ನ ಸಂಭ್ರಮಿಸ್ತಾ ಇದ್ದಾರೆ. ಬನ್ನಿ ಮುಂದುವರಿಸೋಣ. ಜೋಡಿ ನಂಬರ್ 1 ಪ್ರೇಮದ ಕಾಣಿಕೆ. ಮೊದಲಿಗೆ ಬರ್ತಾ ಇರುವಂತ ಜೋಡಿ ದಾಂಪತ್ಯದ ತಾಳ ಮೇಳದ ಜೊತೆ ಹೊಂದಿಕೊಂಡಿರುವಂತ ಈ ಮಧುರ ಜೋಡಿಯನ್ನ ಸ್ವಾಗತಿಸೋಣ. ಸ್ವಾಗತಿಸಿ ಕಂಬದ ರಂಗಯ್ಯ ಅಂಡ್ ಲೀಲಾವತಿ. ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ, ಜೊತೆ ಜೊತೆಯಲ್ಲಿ ಇರುವೆನು ಹೇಗೆ ಎಂದು. ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು. ಎಂಥ ಮಾತಾಡಿದೆ ಇಂದು ನೀ, ಎಂಥ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೆ ಹೇಳಿದೆ. ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ನನಗೋಸ್ಕರ ಹಾಡು ಹೇಳಿ ನೀವು ನನ್ನನ್ನು ರಾಣಿ ಥರ ಕರ್ಕೊಂಡು ಕೂರಿಸಿದ್ರಲ್ಲ, ನಿಜವಾಗ್ಲೂ ತುಂಬ ಖುಷಿ ಆಯ್ತು ರೀ. ನಾನು ಜೀವನದಲ್ಲಿ ಯಾವತ್ತಿದ್ರು ನೀನು ರಾಣಿನೇ ತಾನೆ. ಅದು ನಿಜನೇ, ಆದರೆ ಇವತ್ತು ನೀವು ಕೊಟ್ಟಿದ್ರಲ್ಲ ಖುಷಿ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಒಂದು ಗಿಫ್ಟ್ ಕೊಡ್ತೀನಿ. ಓಹೋ ವಾಚ್. ಥ್ಯಾಂಕ್ ಯು. ನಿಜವಾಗ್ಲೂ ಖುಷಿ ಆಯ್ತು ನನಗೆ. ಆಯ್ತು, ನೀನು ಖುಷಿಯಾಗಿರು, ನಾನು ಯಾವಾಗಲೂ ಖುಷಿಯಾಗಿರ್ತೀನಿ. ಗೊತ್ತಾಗ್ಬಿಡಿ. ಇದೇ ಕೈಗೆ ನಂದೊಂದು. ನೀವು ನನಗೊಂದು ಗಿಫ್ಟ್ ಕೊಟ್ಟಿದ್ದೀರಾ ಗೊತ್ತಾ ಏನು ಅಂತ? ನನ್ನ ಮಗನ್ನೇ ನೀವು ಗಿಫ್ಟ್ ಕೊಟ್ಟಿರೋದು. ಅದು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ದಿವಸನೇ ಹುಟ್ಟಿರೋದು ನನ್ನ ಮಗ ಅಲ್ವ. ಅದು ನಮ್ಮ ಮದುವೆ ದಿನನೇ ಹುಟ್ಟಿದ್ದಾನೆ ಅಂತ ನಂಗೆ ಸಖತ್ ಖುಷಿ ಆಯಿತು. ಆದರೆ ನಾನು ಹೇಗಿದ್ದೆ, ಕಂಬದ ರಂಗಯ್ಯ ಯಾವ ಊರವನು, ಎಲ್ಲಿದ್ದ, ಏನು ಮಾಡ್ತಾ ಇದ್ದ, ನೀನು ನನ್ನ ಜೀವನದಲ್ಲಿ ಹೇಗೆ ಬಂದೆ, ನೀನು ಬಂದ ಮೇಲೆ ನನ್ನ ಜೀವನ ಹೇಗೆ ಬೆಳಕಾಯ್ತು ಗೊತ್ತಾ? ಬಾಳು ಬೆಳಕಾಯಿತು. ಒಂದು ನಿಮಿಷ, ನೀವು ಬಂದಮೇಲೆ ನನ್ನ ಬಾಳು ಬೆಳಕಾಗಿರೋದು. ನನಗೆ ಹಾಡು ಹೇಳೋಕ್ಕೆ ಬರಲ್ಲ, ನಾನು ಇಷ್ಟಪಟ್ಟು ಒಂದೆರಡು ಲೈನ್ ಹಾಡು ಹೇಳ್ತೀನಿ ನಿಮಗೋಸ್ಕರ. ತಪ್ಪಾಗಿದ್ರೆ ಕ್ಷಮಿಸ್ಬೇಕು, ಓಕೆನಾ? ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನೀನು ಮೈಕಲ್ ಹಾಡ್ತಾ ಇಲ್ಲ, ನನ್ನ ಹೃದಯದಲ್ಲಿ ಹಾಡ್ತಾ ಇಲ್ಲ. ಆದರೆ ಇವತ್ತು ಹೇಳ್ತೀನಿ, ಅಲ್ಲೇನಾದರೂ ಸಣ್ಣ ಪುಟ್ಟ ತಪ್ಪುಗಳು ನಿನಗೆ ಸಮಯ ಕೊಡೋಕ್ಕಾಗೋದಿಲ್ಲ, ಇನ್ನೊಂದು ಮತ್ತೊಂದು, ನಾನು ಸ್ವಲ್ಪ ಕೋಪಿಷ್ಟ ನಿನಗೆ ಗೊತ್ತು. ಈ ಸಮಯದಲ್ಲಿ ಈ ವೇದಿಕೆ ಮೇಲೆ ನಾನು ನಿನ್ನ ಕ್ಷಮೆ ಕೇಳ್ತೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಇದು ನಾನು ಗೊತ್ತೋ ಗೊತ್ತಿಲ್ಲದೇನೋ ನಿಮ್ಮ ಮನ್ಸು ನೋಯಿಸಿದ್ರೆ ದಯವಿಟ್ಟು ನಂಗೆ ಕ್ಷಮಿಸ್ರಿ ಅಷ್ಟೇ. ಸರಿ. ಸುಮಾರು ಸರಿ ನನಗೆ ಜಗಳ ಆಡಿದೀಯ, ಏನ್ರಿ ನನ್ನ ಬರ್ತ್ಡೇ ಡೇಟೇ ನಿಮಗೆ ಜ್ಞಾಪಕ ಇಲ್ಲ. ನನಗೆ ಅವಾಗ ಒಂಥರ ಬೇಜಾರಾಗೋದು. ಆದರೂ ನಾನು ನನ್ನ ಪ್ರಯತ್ನ ಮೀರಿ ನಿನಗೆ ಒಂದು ಪುಟಾಣಿ ಉಡುಗೊರೆ ಕೊಡಬೇಕು ಅಂದ್ಕೊಂಡಿದ್ದೀನಿ. ಓಕೆನಾ? ನೀನು ಅಲ್ಲಿ ಗೋಳಾಡೋದು ಅದು ಏನು ಮಾಡಬೇಡ, ಓಕೆನಾ? ನಾನು ಹೇಳ್ಬೇಕಂದ್ರೆ ನಿಜವಾಗ್ಲೂ ಖುಷಿಯಿಂದಾನೇ ನಾನು ಹೇಳ್ತಿರೋದು. ಪ್ರೀತಿಯಿಂದ ಖುಷಿ ಆಗ್ತೈತೆ ನನಗೆ.
ಪುಟಾಣಿ ಕಾಣಿಕೆ ನಿನಗೋಸ್ಕರ. ನಾನು ಬಡವ ನೀನು ಬಡವಿ, ರೀ, ನಮ್ಮ ನಿಜವಾಗ್ಲೂ ಪ್ರೀತಿಗೆ ಅನ್ಕೊಂಡಿದ್ದೀರಾ? ಬಡತನವಿಲ್ಲ, ಪ್ರೀತಿಯ ಸಿರಿತನವೆಲ್ಲ. ನಾನು ರಾಜ ನೀನು ರಾಣಿ. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು. ಇದು ಪುಟ್ಟ ಕಾಣಿಕೆ ಆಗಿರ್ಬೋದು, ರೀ, ಪ್ರೀತಿಯ ಒಂದ್ ವಿಷಯ ಅತ್ಯುನ್ನತ ಗೊತ್ತಾ, ಕಾಣಿಕೆ ಇದು. ಒಂದ್ ವಿಷಯ ಗೊತ್ತಾ, ನೀವು ಹಾಡು ಹೇಳ್ತೀರಲ್ಲ ಅದೇ ನನ್ನ ಗಿಫ್ಟ್ ಕಣ್ರಿ, ನಿಜ ಹೇಳ್ತಾ ಇದ್ದೀನಿ, ಅದೇ ನನ್ನ ಗಿಫ್ಟ್. ಬಡತನಕ್ಕಿರುವ ಶ್ರೀಮಂತಿಕೆ ಇಡೀ ಜಗತ್ತಲ್ಲಿ ಯಾವುದಕ್ಕೂ ಇಲ್ಲ. ನಿಮ್ಮಿಂದ ನಾನು ತುಂಬ ಕಲ್ತಿದ್ದೀನಿ, ಹಾಗಾಗಿ ಬಹಳ ಖುಷಿ ಆಗ್ತಾ ಇದೆ. ಈಗ ಮುಂದಿನ ಕಾರ್ಯಕ್ರಮವನ್ನು ಮೀರಾ ಅರುಣ್ ಅವರು ನಡೆಸ್ಕೊಡ್ತಾರೆ. ಗೀತಿನೇ ಆದ್ಯಾವ್ರು ತಂದ ಆಸ್ತಿ ನಮ್ಮ ಬಾಳಿಗೆ, ಹಸಿವಿನಲ್ಲೂ ಹಬ್ಬನೇ, ದಿನವೂ ನಿತ್ಯವೂ ಗಾದಿನೇ, ನನ್ನ ನಿನ್ನ ಬಾಳಿಗೆ ಪ್ರೀತಿನೇ ಆದ್ಯಾವ್ರು ತಂದ ಆಸ್ತಿ ನಮ್ಮ ಬಾಳಿಗೆ. ಈ ಹಾಡನ್ನ ನಾನು ನಿಮಗೆ ಡೆಡಿಕೇಟ್ ಮಾಡಕ್ ಇಷ್ಟಪಡ್ತೀನಿ. Thank you, madam. ಯಾಕಂದ್ರೆ ನಿಮ್ ದನಿ ಎಷ್ಟು ಚೆನ್ನಾಗಿದೆ ಅಂದ್ರೆ ನಾನು ತಲೆ ಆಡ್ಸೋದನ್ನ ನಿಲ್ಸಕ್ಕೆ ಆಗ್ಲಿಲ್ಲ. ತುಂಬಾ ಥ್ಯಾಂಕ್ಸ್ ನಂಗೆ ಈ ಹಾಡುಗಳನ್ನ ಹಾಡಿದ್ದಕ್ಕೆ. ಚೆನ್ನಾಗಿದೆ. ಥ್ಯಾಂಕ್ ಯು ಕಂಬದ ರಂಗಯ್ಯ ಹಾಗೂ ಲೀಲಾವತಿ ಅವರೇ. ಇದೇ ಅನುರಾಗ ನಿಮಗೆ ರಾಗವಾಗಿರ್ಲಿ, ಇದೇ ಜೀವನ ಶ್ರುತಿ ನಿಮ್ಮ ಜೊತೆ ಸದಾ ಹಾಗೆ ಇರ್ಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೆಂಡತಿಯನ್ನ ದೇವತೆಯಾಗಿ ಆರಾಧಿಸಿ ರಾಣಿ ಹಾಗೆ ಮೆರೆಸುವಂತ ಗಂಡನೇ ತನ್ನ ಗುರು ಅನ್ನೋ ಸಿಂಡ್ರೆಲಾ. ಸ್ವಾಗತಿಸಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮಿತ್ರಾ ಸರ್ ಹಾಗೂ ಅವರ ಶ್ರೀಮತಿ ಗೀತಾ ಮೇಡಮ್. ಮಾತು ಮುಂದುವರಿಸೋಕೆ ಮುಂಚೆ ನನಗೊಂದು ಸಣ್ಣ ಗಿಫ್ಟ್ ಕೊಡಬೇಕು. ಇವಳು ಭಾಳ ಚೆನ್ನಾಗಿ ಹಿಂದೂ ಸಂಸ್ಕೃತಿಯಲ್ಲಿ ಬೆಳೆದಂಥ ಹುಡುಗಿ. ನಾನು ಕೂಡ ಭಾಳ ಸಾಂಪ್ರದಾಯಿಕವಾಗಿ ಅಗ್ನಿಸಾಕ್ಷಿಯಾಗಿ ಇವಳಿಗೆ ನಾನು ತಾಳಿ ಕಟ್ತೀನಿ. ನನ್ನ ಧರ್ಮ ನನ್ನ ಧರ್ಮ ನನ್ನ ಹುಟ್ಟಿದ ಧರ್ಮ ಬೇರೆ ಇದೆ. ಆ ಸಂದರ್ಭದಲ್ಲಿ ನನ್ನ ಮನೆಯವರೆಲ್ಲ ಬಂದಾಗ ಅವ್ರು ದೊಡ್ಡ ಮನಸ್ಸು ತಗೋತಲ್ಲ. ನೋಡ್ರಿ, ನನ್ನ ಮದುವೆನ ನನ್ನ ಮನೆಯವರೆಲ್ಲ ನೋಡಿ ಸಂಭ್ರಮಿಸಿದ್ರು, ಖುಷಿಪಟ್ರು. ಆದರೆ ಈಗ ನಿಮ್ಮವರೆಲ್ಲ ಬಂದಿದ್ದಾರೆ ಅಂತೇಳಿ ನೀನು ನಿನ್ನ ಕಾಲುಂಗುರವನ್ನು ತೆಗೆದು ಸೈಡ್ಗಿಟ್ಟೆ. ನನಗೆ ಸುಮಾರು ದಿನ ಆದ್ಮೇಲೆ ಗೊತ್ತಾಯಿತು. ಆ ಕಾಲುಂಗುರ ನಿನಗೆ ನಾನು ವಾಪಸ್ ಕೊಡ್ತಾ ಇದ್ದೀನಿ. ಈಗ ನಾನು ಪ್ರಾಮಿಸ್ ಮಾಡ್ತೀನಿ, ಯಾವಾಗಲೂ ನೀವು ಹೇಳ್ತಾ ಇರ್ತೀರಾ SLC ಆದ್ರೂ ಒಂದು ಪಾಸ್ ಮಾಡು, SLC ಆದ್ರೂ ಒಂದು ಪಾಸ್ ಮಾಡು ಅಂತ. ಖಂಡಿತ ಪಾಸ್ ಮಾಡೇ ಮಾಡ್ತೀನಿ, ಮಾಡಿಕೊಡ್ತೀನಿ. ಎಕ್ಸಾಮ್ ಬರೀತೀಯಾ? ಎಕ್ಸಾಮ್ ಬರೀತೀನಿ. ಥ್ಯಾಂಕ್ ಯು ವೆರಿ ಮಚ್. ಓದೋದಕ್ಕೆ ವಯಸ್ಸಿನ ಮಿತಿ ಏನೂ ಇಲ್ಲ, ಖಂಡಿತ ಓದ್ಬೋದು. ಅವಕಾಶ ಸಿಕ್ಕಿದ್ರೆ ನಾನು ಓದೋಕೆ ರೆಡಿ ಇದ್ದೀನಿ. ಖಂಡಿತ ನಿನಗೆ ಏನು ಬೇಕೆಲ್ಲ ಸಹಕಾರ ಮಾಡ್ತೀನಿ. ಆಮೇಲೆ ಇನ್ನೊಂದು ಗಿಫ್ಟ್ ಇದೆ ನಿನಗೆ. ನನ್ನ ಮಗಳು ಸೋನಿಯಾ, ಅವಳಿಗೆ ಇವಳ ಕಾಲ್ಗೆಜ್ಜೆ ಸೌಂಡ್ ಅಂತ ಹೇಳಿದ ತಕ್ಷಣ ಬಹಳ ಡಿಸ್ಟರ್ಬೆನ್ಸು, ಟಕ್ಕನ ಅಮ್ಮ ಅಂತ ಎದ್ದೇಳ್ತಾಳೆ. ಅವಳಿಗೋಸ್ಕರ ಕಾಲ್ಗೆಜ್ಜೆನ ಅವತ್ತು ಅವಳು ಬಿಚ್ಚಿಟ್ಟವಳು ಹಾಕಿರ್ಲಿಲ್ಲ. ಕಾಲ್ಗೆಜ್ಜೆಯಲ್ಲಿ ಅವಳು ನಡೀತಾ ಇದ್ರೆ ನನಗೆ ಬಹಳ ಇಷ್ಟ. ಅದಕ್ಕೋಸ್ಕರ ನನಗೋಸ್ಕರ ಸ್ಪೆಷಲ್ ಆಗಿರುವಂಥ ಕಾಲ್ಗೆಜ್ಜೆನ ತಗೊಂಡ್ಬಂದಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಏನಿದೆ ನಾನು ನಿಮಗೆ ಏನು ಗಿಫ್ಟ್ ಕೊಡೋಕ್ಕಾಗ್ತಾ ಇಲ್ಲಲ್ಲ. ನಾನು ಗೊತ್ತಿಲ್ಲದೆ ನನ್ನ ಕೆಲಸದ ಮಧ್ಯದಲ್ಲಿ ನಾನೇನಾದರೂ ನಿನ್ನ ಬೈದಿದ್ರೆ ಅಥವಾ ನಿನಗೆ ನಾನೇನಾದರೂ
ನೋಯಿಸಿದ್ರೆ ಕ್ಷಮೆ ಇರಲಿ ಗೀತಾ, ರಿಯಲಿ ಸಾರಿ. ಆಮೇಲೆ ನಾನು ಒಂದು ಕೆಟ್ಟ ನಿರ್ಧಾರಕ್ಕೆ ನಾನು ಕೈ ಹಾಕಿದ್ದೆ, ನಿಮಗೆ ಗೊತ್ತಿರ್ಬೋದು. ಯಾಕೆ ನನಗೆ ಕುಶಾಲನಗರದಲ್ಲಿ ಮನೆ ಮಾಡಿ ಕೊಟ್ರಿ ಅಂತ ಕೇಳಿದ್ರಿ ನೀವು. ಕುಶಾಲನಗರ ನಿನಗೆ ಭಾಳ ಇಷ್ಟದ ಜಾಗ, ನಿನ್ನ ತಾಯಿ ಮನೆ ಹತ್ರನೇ ಒಂದು ಪುಟಾಣಿ ಜಾಗದಲ್ಲಿ ನಿನಗೆ ಒಂದು ಮನೆ ಕಟ್ಕೊಡ್ಬೇಕು ಅಂತ ಆಸೆ ಇತ್ತು. ನನಗೆ ವ್ಯಾಪಾರದಲ್ಲಿ ಭಾಳದಷ್ಟು ನಷ್ಟ ಬಂದಾಗ ತುಂಬ ನಿಂದನೆಗೆ ಒಳಗಾಗ್ತೀನಿ. ನಾನು ನೆಕ್ಸ್ಟ್ ಬದುಕಲ್ಲ ಅನ್ನೋ ಒಂದು ಫೀಲಿಂಗ್ ನನಗೆ ಬರುತ್ತೆ. ನನ್ನನ್ನು ನಂಬ್ಕೊಂಬಂದಿರುವಂಥ ನನ್ನ ಹೆಂಡತಿ ಮಕ್ಕಳು ಸೇಫ್ ಆಗಬೇಕು ಅಂತ ಆಸೆಪಟ್ಟು ಆ ಟೈಮಲ್ಲಿ ತುಂಬ ಕಷ್ಟ, ನನಗೆ ಜೀವನ ಮಾಡೋದೇ ಕಷ್ಟ. ಅಂಥ ಟೈಮಲ್ಲಿ ನಾನೊಂದು ಭಾಳ ಬ್ಯೂಟಿಫುಲ್ ಆಗಿರೋ ಒಂದು ಮನೆ ಕಟ್ಕೊಡ್ತೀನಿ ಅವಳಿಗೆ. ಅಕಸ್ಮಾತ್ ನನಗೇನಾದ್ರು ಹೆಚ್ಚು ಕಮ್ಮಿ ಆದರೆ ಅವಳು ನನ್ನ ಮಕ್ಕಳು ಅವರ ಫ್ಯಾಮಿಲಿ ಹತ್ರದಲ್ಲೇ ಚೆನ್ನಾಗಿರಬೇಕು ಅಂತ ಉದ್ದೇಶಕ್ಕೋಸ್ಕರ ಒಂದು ತಪ್ಪು ನಿರ್ಧಾರ ತಗೋತೀನಿ. ನನಗೆ ಆ ಟೈಮಲ್ಲಿ ನಿಮ್ಮನ್ನೆಲ್ಲ ಬಿಟ್ಟು ಹೋಗಬೇಕು ಅನ್ನೋದು ನಿರ್ಧಾರ ಮಾಡಿದ್ದೆ. ಬಟ್ ನಿನ್ನ ಪ್ರೀತಿ, ನಿನ್ನ ಮಕ್ಕಳ ಪ್ರೀತಿ, ನೀನು ಕೊಟ್ಟಂತಹ ಭರವಸೆ, ಖಂಡಿತ ಅದು ನನಗೆ ತಪ್ಪು ನಿರ್ಧಾರ. ನಾನು ಆ ರೀತಿ ಫೂಲಿಶ್ ಕೆಲಸಕ್ಕೆ ನಾನು ಯೋಚನೆ ಮಾಡಬಾರ್ದಾಗಿತ್ತು ಅಂತ ನನಗೆ ಅನಿಸ್ತಾ ಇದೆ. ಗೀತಾ, ನೀನು ಅಳಬೇಡ, ಕ್ಷಮೆ ಇರಲಿ. ಇನ್ನು ಯಾವತ್ತೂ ನನ್ನ ಕನಸು ಮನಸ್ಸಲ್ಲೂ ಕೂಡ ನಾನು ಆ ಥರ ನಿರ್ಧಾರಗಳನ್ನು ನಾನು ಯೋಚನೆ ಕೂಡ ಮಾಡೋದಿಲ್ಲ. ನೀವು ಯಾವತ್ತು ನನ್ನ ದೇಹದಲ್ಲಿ ಉಸಿರಿರೋ ನೀವು ನನ್ನ ಬಿಟ್ಟು ಹೋಗು ಅಂತ ಹೇಳಿದ್ರು ನಾನು ಬಿಟ್ಟು ಹೋಗೋದಿಲ್ಲ. ನಿಮ್ಮ ಯಾವ ಗಳಿಗೆಲಾದರೂ ಏನೇ ಆಗಿರಲಿ, ಅದು ಏನೇ ಕಷ್ಟ ಬರಲಿ, ಏನಾಗಿದ್ರು ನಿಮ್ಮ ಜೊತೆ ನಾನು ಇದ್ದೇ ಇರ್ತೀನಿ. ಯಾವಾಗಲೂ ಹೇಳ್ತಾ ಇರ್ತಾಳೆ ಇವಳು, ನೀವು ಹಳೆ ಥರ ಆಗಬೇಕು ಅಂದ್ರೆ. ನಾನು 5 ವರ್ಷದ ಹಿಂದೆ ಖಂಡಿತ ಭಾಳ ಲವಲವಿಕೆಯಲ್ಲಿದ್ದಂಥ ಮನುಷ್ಯ, ನಾನು ಎಲ್ಲರನ್ನ ನಗಿಸ್ತಾ ಇದ್ದಂಥ ಮನುಷ್ಯ. ಖಂಡಿತ ನಂಗೆ ಗೊತ್ತಿದೆ, ನನ್ನ ಇಷ್ಟಪಡ್ತಾ ಇದ್ದಂಥ ಜನ ನನ್ನಿಂದ ಹಾಸ್ಯ ಇಷ್ಟಪಡ್ತಾರೆ, ನನ್ನಿಂದ ಮನೋರಂಜನೆ ಇಷ್ಟಪಡ್ತಾರೆ. ಎಲ್ಲರನ್ನ ಖುಷಿಪಡಿಸ್ತಾ ಇದ್ದಂಥ ಮಿತ್ರ ವಾಪಸ್ ಬೇಕು ಅಂತ ಖಂಡಿತ ಪ್ರಾಮಿಸ್ ಮಾಡ್ತೀನಿ. ಜಿ ವಾಹಿನಿಯ ಈ ಜೋಡಿ ನಂಬರ್ 1 ಮೂಲಕ ಖಂಡಿತ ನಾನು ಮತ್ತೆ ಹಾಸ್ಯದ ಕಡೆ ಗಮನ ಕೊಡ್ತೀನಿ, ಜನರ ನಂಜಿಸಕ್ಕೆ ಪ್ರಯತ್ನ ಪಡ್ತೀನಿ. 5 ವರ್ಷ ನನ್ನ ಒಂದು ತುಂಬ ದೊಡ್ಡ ಪಾಠ ಕಲಿಸಿದೆ ನನಗೆ. ನಾನು ಮಾನಸಿಕವಾಗಿ ಸಿದ್ಧನಾಗ್ತಾ ಇದ್ದೀನಿ. ನನಗೆ ನಿನ್ನ ರಂಜಿಸ್ತೀನಿ, ಹಾಡು ಹೇಳ್ತೀನಿ, ಹಳೆ ಥರ ಆಗ್ತೀನಿ. ಖಂಡಿತ ನೀವು ಆಗಬೇಕು, ನೀವು ಖಂಡಿತ ಆಗಿ ಆಗಬೇಕು ಅಂತಲೇ ನಾನು ಆಸೆ ಪಡ್ತೀನಿ. ಹೇಗೆ ಅಂತ ನನ್ನ ಮಡದಿ ಅರುಣ್ ಸರ್, ನಾ ಅಲ್ಲೇ ಬರ್ತೀನಿ. ಹೇಳುತ್ತಾರೆ ವರದಿ, ಹೂವನ್ನು ಕೇಳು ಹೇಗೆ ಅಂತ ನನ್ನ ಮಡದಿ ಯಾರನ್ನೇ ಮಿತ್ರ, ನನ್ನ ತುಂಬ ಹಳೆಯ ಮಿತ್ರ. ನಿಜವಾಗ್ಲೂ ಬಹಳ ಖುಷಿ ಆಯ್ತಮ್ಮ. ಥ್ಯಾಂಕ್ ಯು ಸರ್. ಮಿತ್ರ, ಮಳೆಯಲ್ಲಿ ನಿಂತು ಅಳ್ಬೇಕಂತೆ, ಅದು ಕಣ್ಣೀರೋ ಮಳೆ ನೀರೋ ಗೊತ್ತಾಗಬಾರ್ದು. ಕಲಾವಿದ ಬದುಕೋದೆ ಹಾಗೆ, ನಾವು ಹಾಗೆ ಬದುಕಬೇಕು. ಥ್ಯಾಂಕ್ ಯು ಅರುಣ್ ಸರ್. ಗೀತಾ ಮ್ಯಾಮ್, ನಿಮ್ಮ ಸಹನೆಗೆ ನಮಸ್ಕಾರ. ಮಿತ್ರ ಸರ್, ನೀವು ಗೀತಾ ಮ್ಯಾಮ್ಗೆ ಕೊಟ್ಟಂತ ಧೈರ್ಯಕ್ಕೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎತ್ತರದಲ್ಲಿ ಏರುಪೇರಿದ್ರು ಹೊಂದಿ ಬದುಕು ಅಂತ ಬಂಗಾರದಂತ ಜೋಡಿ. ಸ್ವಾಗತಿಸಿ ಗೋವಿಂದೇಗೌಡ್ರು ಅಂಡ್ ದಿವ್ಯಾ. ದಿವ್ಸ್, ಇದು ಜೋಡಿ ನಂಬರ್ 1 ವೇದಿಕೆ. ಹೌದು. ಇಲ್ಲಿ ಎಲ್ಲಾ ಜೋಡಿಗಳು ಬಂದ್ಬಿಟ್ಟು ಕ್ಯಾಂಡಲ್ ಲೈಟ್ ಡಿನ್ನರ್ ಅಂತ ಹೇಳ್ಬಿಟ್ಟು ತುಂಬಾ ಹತ್ರವಾಗಿ ಕೂತ್ಕೊಂಡ್ರು. ಹಂಗೆಲ್ಲ ಕ್ಲೋಸ್ ಆಗಿ ಕೂತ್ಕೊಂಡು ಮಾತಾಡಿ ಹತ್ರ ಕೂತ್ಕೊಂಡು ಮಾತಾಡುವಾಗ ನೀನ್ ಯಾಕೆ ಅಷ್ಟು ದೂರ ಕೂತಿದ್ಯಾ? ನಿಮ್ ಜೊತೆ ನಾನು ಒಬ್ಳೆ ಮಾತಾಡಲ್ಲಪ್ಪ. ಇವತ್ತು ನನ್ ಜೊತೆ ಇದ್ದಾರೆ ನನ್ನ ಸಪೋರ್ಟರ್ಸ್. ಸಪೋರ್ಟ್ ಅಂತ ತಗೊಂಡ್ರಪ್ಪ. ದಿವ್ಸ್, ನೀನ್ ಹೇಳಿದ್ದು ಸಪೋರ್ಟರ್ಸ್ ಅಂತನಾ? ನೀವೇನ್ ಅನ್ಕೊಂಡ್ರಿ? ನಂಗೆ ಸಪೋರ್ಟ್ ಅಂದಂಗಾಯ್ತು. ಮೈ ಡಿಯರ್ ಗರ್ಲ್ಸ್, ಸಿಸ್ಟರ್ಸ್, ಅಕ್ಕ ತಂಗಿರ, ಇರೋ ಒಬ್ಳನ್ನೇ ನನ್ನನ್ನೇ ಸರಿಯಾಗಿ ಈ ಅಪ್ಪ ಮೇಂಟೈನ್ ಮಾಡ್ತಿಲ್ಲ. ಮೇಂಟೈನ್ ಅಲ್ಲ, ನೋಡ್ಕೊಳ್ಳೋದಂತ. ಅದೇ ಸರಿಯಾಗಿ ನೋಡ್ಕೊಂತಾ ಇಲ್ಲ, ಇನ್ ನಿಮ್ಮನ್ ಬೇರೆ ನೋಡ್ಕೊತಾರ. ಕಮ್ ಯಾರ್, ಬನ್ನಿ ನನ್ನಿಂದ ಬನ್ನಿ. ನೋಡ್ ದಿವ್ಸ್,
ನೀನ್ ಏನೇನು ಮಾತಾಡ್ಬೇಕು ಅನ್ಕೊಂಡಿದ್ಯೋ, ಏನೇನು ಹೇಳ್ಬೇಕು ಅನ್ಕೊಂಡಿದ್ಯೋ ಎಲ್ಲನೂ ಹೇಳ್ಬಿಡು. ನೀನು ಹೇಳಿ ಉಳಿದ್ರೆ ನಾನು ಮಾತಾಡ್ತೀನಿ. ಆದ್ರೆ ನನಗೆ ಒಂದೇ ಒಂದು ಬೇಜಾರು ಏನ್ ಗೊತ್ತಾ ಅಚ್ಚು, ನಾನು ಏನಾದ್ರು ಹೇಳಿದ್ರೆ ನೀವು ಪಾಸಿಟಿವ್ ಆಗಿ ತಗೊಳ್ಳಲ್ಲ ಅಂಡ್ ನನ್ನ ಖುಷಿಲಿ ನೀವು ಭಾಗಿಯಾಗಲ್ಲ. ನನಗೆ ಸೆಲೆಬ್ರೇಟ್ ಮಾಡ್ಬೇಕು, ಬಲೂನ್ಸು, ಫ್ಲವರ್ಸು, ಕೇಕ್ ಇದೆಲ್ಲ ಇರ್ಬೇಕು ಅನ್ನೋದು ಆಸೆ. ನೀವು ಅದ್ ಏನು ಮಾಡೋದಿಲ್ಲ ಆಯ್ತಾ, ನಂಗೆ ತುಂಬಾ ಫೀಲ್ ಆಗುತ್ತೆ ಅದು. ಅಪ್ಪ ಅಣ್ಣಂದ್ರೆ ಏನೋ ಸಪೋರ್ಟ್ಗೆ ಇರ್ತಾರೆ ಗಂಡು ಮಕ್ಕಳು ಅಂತ ನಿಲ್ಸ್ಕೊಂಡ್ರೆ ನನ್ನ ಬುಡಕ್ಕೆ ತಂದಿಡಂಗಿದ್ದೀರಾ ನೀವು? ಹೋಗ್ರಪ್ಪ ಸಾಕು. ಥ್ಯಾಂಕ್ ಯು ನೀವು ಕೊಟ್ಟು ಸಪೋರ್ಟ್ಗೆ. ರೀ ನಿಮಗೆ ಒಂಥರ ಹೊಟ್ಟೆ ಉರಿ ಆಯ್ತಾ? ಫಸ್ಟ್ ಆಫ್ ಆಲ್ ಸೆಲೆಬ್ರೇಷನ್ ಅನ್ನೋದೇ ಇಲ್ಲ. ಅಟ್ಲೀಸ್ಟ್ ಈ ಸೆಟ್ ಅಲ್ಲಿ ಸ್ವಲ್ಪ ಎಂಜಾಯ್ ಮಾಡೋಣ. ಇದೆಲ್ಲ ಇದ್ರೆ ಏನೋ ಒಂಥರ ವಾವ್ ಅನ್ಸುತ್ತೆ, ನನಗೆ ಥ್ರಿಲ್ ಆಗುತ್ತೆ. ಅಂದ್ರೆ ಅದಕ್ಕೂ ಕಲ್ಲಾಗ್ತೀರಾ ನೀವು? ಕಲ್ಲಾಕೋದು ನಾನು ಅಲ್ಲ, ನಾನೇನು ಕಲ್ಲಾಕೋದಿದೆ? ನೀನೇ ಇವ್ರನ್ನೆಲ್ಲ ಕರ್ಕೊಂಬಂದು ನನ್ನ ಬುಡಕ್ಕೆ ಕಲ್ಲಾಗ್ತಾ ಇದೀಯಾ? ಹೋಗಿ ಹೋಗಿ, ನೋ ಮ್ಯೂಸಿಕ್ ನಾನೇ ಕೊಡ್ತೀನಿ. ಇಲ್ಲ ದಿವ್ಸ ನೀನು ಹೇಳಿದ್ ಕರೆಕ್ಟು. ನಾನು ಬೆಳೆದು ಬಂದಿರೋ ವಾತಾವರಣನೇ ಹಂಗಿತ್ತು. ನಾವು ಇಲ್ಲಿ ಜೀವನ ಕಟ್ಕೊಳ್ಳೋಕ್ಕೆ ಬಂದಿದ್ದು, ನಾವು ಅಲ್ಲಿ ಊರಲ್ಲಿ ಬೆಳೆದಿದ್ದ ರೀತಿ ಅಲ್ಲಿ ಸುಮಾರು ಪಾಠಗಳನ್ನ ಕಲಿಸ್ಬಿಡುತ್ತೆ ನಮಗೆ. ಸೊ ಅಲ್ಲಿ ಏನಂದ್ರೆ ನಮಗೆ ಬಟ್ಟೆ ಬಗ್ಗೆ ಆಗ್ಲಿ ಅಥವಾ ನಾವು ಇರೋ ವಾತಾವರಣದ ಬಗ್ಗೆ ಆಗ್ಲಿ, ವಾತಾವರಣ ಹೆಂಗಿರ್ಬೇಕು, ನಮ್ಮ ಮನೆ ಹೆಂಗಿರ್ಬೇಕು, ನಾವು ಹಾಕೊಳ್ಳೋ ಬಟ್ಟೆ ಹೆಂಗಿರ್ಬೇಕು, ನಾವು ಒಳ್ಳೆ ಚಂದ ಕಾಣಿಸ್ಬೇಕು, ಅದು ಇದು ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗಿವತ್ತು ದುಡಿಮೆ ಮಾಡಿದ ಕೂಲಿ ಸಿಗಬೇಕು. ಸೊ ಅದರಿಂದ ನಾವು ಜೀವನ ಕಟ್ಕೋಬೇಕು ಮುಂದೆ ಅನ್ನೋ ಒಂದು ಮೈಂಡ್ ಸೆಟ್ ಇತ್ತು ನಮ್ಗೆ. ಸೊ ಹಂಗಿರುವಾಗ ಇಲ್ಲಿ ಬಂದಾಗ, ಬೆಂಗಳೂರಿಗೆ ಬಂದಾಗ ನಾನು ಬದುಕು ಕಟ್ಕೊಂಡಿದ್ದೆ ಒಂದು ನನ್ನ ವಿಚಾರದಲ್ಲಿ ನನಗೆ ಅದು ಒಂದು ದೊಡ್ಡ ಸಾಧನೆ. ಯಾಕಂದ್ರೆ ₹1 ಕಾಸಿಲ್ದೇನೆ ಇವತ್ತು ಇಲ್ಲಿ ಇಷ್ಟು ಬದುಕ್ತಾ ಇದ್ದೀನಿ, ನಿನ್ನ ಸಾಕ್ತಾ ಇದ್ದೀನಿ, ನಿನಗೊಬ್ಬ ಗಂಡ ಆಗಿದ್ದೀನಿ ಅನ್ನೋದು ನನಗೆ ನಾನೇ ನಂಬಕ್ ಆಗ್ತಿಲ್ಲ ನಿಜವಾಗ್ಲು. ನಮ್ಮ ತಾಯಿ ಇದಾರಲ್ಲ ಅವ್ರಿಲ್ಲ ಇವತ್ತು, ಬಟ್ ಇಲ್ಲ ಅಂತ ನಾನು ಯಾವತ್ತೂ ಹೇಳಲ್ಲ. ನನ್ನ ಜೊತೆಗೆ ಯಾವತ್ತೂ ಇರ್ತಾರೆ ಅವರು ತುಂಬಾ ಚೆನ್ನಾಗಿ ಹಾಡು ಹೇಳೋರು, ಒಳ್ಳೆ ಜನಪದ ಹಾಡುಗಾತಿ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ ಅಂದ್ರೆ, ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ ಅಂದ್ರೆ ಅವ್ರಿಂದೆ 10 ಜನ ಕೂಲಿ ಕೆಲ್ಸಕ್ಕೆ ಬರೋರು. ನಾಗಮ್ಮ ಅಂತ, ನಾಗಮ್ಮಗೆ ಫಿಕ್ಸ್ ಮಾಡ್ರಪ್ಪ ಕೂಲಿ ಕೆಲ್ಸಕ್ಕೆ, ಅವರಿಂದ 5-6 ಜನ ಬರ್ತಾರೆ ಅಂತ ಹೇಳೋರು. ಯಾಕೆ? ಹಾಡು ಹೇಳೋರು, ಕತೆ ಹೇಳೋರು, ಅಷ್ಟು ಜನ ಕಟ್ಟಿ ಹೇಳೋರು. ಕೊನೆಗಾಲದಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ತಾಯಿಗೆ ಗಂಟ್ಲು ಕ್ಯಾನ್ಸರ್ ಆಗುತ್ತೆ. ಇಲ್ಲಿ ಹೋಲ್ ಮಾಡ್ಬಿಡ್ತಾರೆ. ಹೋಲ್ ಮಾಡ್ಬಿಟ್ಟು ಅಷ್ಟು ಚೆನ್ನಾಗಿ ಹಾಡು ಹೇಳ್ತಾ ಇದ್ದ ತಾಯಿಗೆ ಮಾತು ನಿಂತು. ಸೊ ಆಗ ನಾನೇನು ಮಾಡ್ತಿದ್ದೆ, ಅವಾಗ ಡಿಗ್ರಿ ಮಾಡ್ತಾ ಇರುವಾಗ ಪಕ್ಕದೂರಲ್ಲಿ ಟ್ಯೂಷನ್ ಮಾಡ್ತಾ ಇದ್ದೆ ಮಕ್ಕಳಿಗೆ. ಅಲ್ಲೆಲ್ಲ ನಾನು ನಾಟಕ ಮಾಡಿಸೋದು ಅದು ಇದೆಲ್ಲ ಮಾಡಿಸಿದ್ದು ನಾಟಕ. ಸೊ ಆಗ ದಿನ ಆ ತಾಯಿ ನಮ್ಮ ಹಾಸಿಗೆ ಹಿಡಿದಿರೋ ಟೈಮಲ್ಲೂ ಕೂಡ ನಾನು ನಾಟಕ ಕಲ್ಸಕ್ಕೆ ಹೋಗೋದು, ಅಲ್ಲಿ ನಾಟಕ ಮಾಡಿಸೋದು, ಹುಡುಗರಿಗೆಲ್ಲ ಕರ್ಕೊಂಬರೋದು, ಊಟ ಹಾಕ್ಸೋದು. ನಮ್ಮ ಮನೇಲಿ ಎಷ್ಟು ಟೈಮಲ್ಲಿ ಯಾವ ಟೈಮಲ್ಲಿ ಬಂದ್ರೆ ನಮ್ಮ ತಾಯಿ ಊಟ ಮಾಡಾಕೋರು, ಎಷ್ಟು ಜನ ಮಾಡ್ತಿರುವಾಗ ನಮ್ಮ ಅಕ್ಕ ಬೈದು ನಂಗೆ, ಈ ಟೈಮಲ್ಲೂ ನೀನು ನಾಟಕ ಅದು ಇದು ಅಂತ ಹೋಗ್ತಿಲ್ಲ, ಅವು ನೋಡ್ಕೊಳ್ಳೋದು ಬಿಟ್ಟು ಜನ ಏನಂತಾರೆ ಹಾಗೆ ಈಗ ಅಂತೆಲ್ಲ ಬೈದಾಗ ಮಾತು ಬರ್ತಿರ್ಲಿಲ್ಲ ನಮ್ಮ ತಾಯಿಗೆ. ಸನ್ನೆ ಮಾಡ್ತಾ ನಮ್ಮ ಅಕ್ಕಂಗೆ ಹೇಳಿದ್ರು, ಏನಂತ ಗೊತ್ತಾ, ಅವನಿಗೆ ಬೈಬೇಡ, ಅವನ ಮುಂದೆ ಏನೋ ಅಚೀವ್ ಮಾಡ್ತಾನೆ. ಸೊ ಇವೆಲ್ಲ ನೆನ್ಸ್ಕೊಂಡಾಗ ಏನು ಗೊತ್ತಾ, ನನಗೆ ಇಲ್ಲಿ ಬರಬೇಕು, ಚೆನ್ನಾಗಿರ್ಬೇಕು, ಚೆನ್ನಾಗಿ ಡ್ರೆಸ್ ಹಾಕೋಬೇಕು, ಒಂದು ಮದುವೆ ಆಗಬೇಕು, ಒಂದು ಹುಡುಗಿ ಜೊತೆ ಚೆನ್ನಾಗಿರ್ಬೇಕು, ಯಾವ ಇಮ್ಯಾಜಿನೇಷನ್ ಇಲ್ಲ. ಜನ ನಮ್ಮನ್ನು ಆಡ್ಕೋತಾರೆ, ನಮ್ಮ ತಾಯಿ ಹಿಂಗಾಯ್ತು, ನಾನು ಏನಾದರೂ ಒಂದು ಅಚೀವ್ ಮಾಡಬೇಕು. ಸೊ ಹಂಗಾಗಿ ನನಗೆ ಅದ್ರ ಬಗ್ಗೆ ಕೇರ್ಲೆಸ್ ಅಲ್ಲ, ಗಮನ ಇರ್ತಿರ್ಲಿಲ್ಲ. ಸೊ ನಾನು ಯಾಕಷ್ಟು ಗಮನ ಕೊಡ್ತಿರ್ಲಿಲ್ಲ ಅಂತಂದರೆ, ತುಂಬ ಚೆನ್ನಾಗಿ ತುಂಬ ಗ್ರ್ಯಾಂಡಾಗಿ ಇರೋದಕ್ಕಿಂತ ಸರಳವಾದ ಬಟ್ಟೆ ಹಾಕ್ಕೊಂಡು ಸರಳವಾಗಿದ್ದು ಬಿಟ್ರೆ ನಮ್ಮನ್ನು ನಾವು ಮೇಂಟೈನ್ ಮಾಡ್ಕೊಳ್ಳೋದು ಈಸಿ ಅಂತ. ಈ ಗುಣನೇ ತುಂಬ ಇಷ್ಟ ಆಗಿದ್ದು. ಆ್ಯಂಡ್ ಸಾಯೋ ಗಂಟ ನನಗೆ ಒಂದು ಒಳ್ಳೆ ಗುರು ಸಿಕ್ಕಿದ್ದಾರೆ ಅಂತ ಹೇಳ್ತೀನಿ, ಗಂಡ ಅನ್ನೋದಕ್ಕಿಂತ ಫ್ರೆಂಡ್ಗಿಂತ. ಸೊ ಈ ಗುರುಗೆ ಒಂದು ಪುಟಾಣಿ ಗಿಫ್ಟ್ ಇದೆ ನನ್ನ ಕಡೆ. ಗುರು ಏನು ಬೇಡ, ಫ್ರೆಂಡ್ ಅಂತ ಇರು, ಯಾಕಂದ್ರೆ ಅವಾಗ ಗಿಫ್ಟ್ ಸಿಗುತ್ತೆ. ಗುರು ಅಂದ್ಬಿಟ್ರೆ ಮೇಲೆ ಇಟ್ಬಿಡ್ತೀರಾ, ಫ್ರೆಂಡ್ ತರ ನೀರು ಯೋಚನೆ ಮಾಡಿ. ನಾನು ನಿನ್ ಜೊತೆಗಿರ್ತೀನಿ ಅವಾಗ. ಥ್ಯಾಂಕ್ ಯು. ನಿಮ್ಗೋಸ್ಕರ ಒಂದು ಗಿಫ್ಟ್ ತರ್ತೀನಿ ನನ್ನ ಕಡೆಯಿಂದ, ಒಂದು ಪುಟ್ಟ ಗಿಫ್ಟ್. ಪುಸ್ತಕ ನನಗೆ ಗೊತ್ತು, ಯಾಕೆ ಅಂತ ಹೇಳಿದ್ರೆ ನಿಮಗೆ ಪುಸ್ತಕ ಅಂದ್ರೆ ಪ್ರಾಣ. ಅದ್ರಲ್ಲೂ ಏನ್ ಗೊತ್ತಾ, ಇದ್ರ ವಿಶೇಷತೆ ಹೇಳ್ಬಲ್ಲ. ನೀನು ಇದ್ರಲ್ಲೂ ನನ್ನ ಮಗು ತರ ನೋಡ್ತಾ ಇದೀಯ ಅಂತ ಗೊತ್ತಾ. ಈ ಪುಸ್ತಕಗಳು ನನ್ನ ಮಗುಗೋಸ್ಕರ, ಅವಳಿಗೆ ಅಂದ್ರೆ ಬುದ್ಧಿ ಬಂದ್ಮೇಲೆ, ಒಂದು ಏಜಿಗೆ ಬಂದ್ಮೇಲೆ ಇದನ್ನೆಲ್ಲ ಓದಿ ಅವಳಿಗೆ ಹೇಳ್ಬೇಕು ಅನ್ನೋದು ನನ್ನ ಆಸೆ. ನಾನು ಇನ್ನು ಮುಂದೆ ಆದಷ್ಟು ಸೆಲೆಬ್ರೇಷನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಹಾಗಾಗಿ ನಿನಗೆ ಒಂದು ಸಣ್ಣ ಸೆಲೆಬ್ರೇಷನ್ ಗಿಫ್ಟ್ ಕೊಡೋಣ ಈ ವೇದಿಕೆ ಮೇಲೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದ್ದೀನಿ. ಕೊಡ್ಬೋದಾ?
ದಿವ್ಸ ನೋಡಿ, ಇದು ನಮ್ಮ ಲೈಫ್ ಸ್ಟಾರ್ಟ್ ಆಗಿದ್ದು ಈ ಜಿ ಕನ್ನಡದ ಕಾಮಿಡಿ ಕಿಲಾಡಿ ವೇದಿಕೆ ಮೂಲಕ ನೀನು ಸಿಕ್ಕಿದೆ. ಅದರ ನಂತರ ನಮ್ಮ ಜೀವನ ಶುರುವಾಯಿತು. ಮತ್ತೆ ತಿರ್ಗಾ ನಮ್ಮದು ಈ ಜಿ ಕುಟುಂಬ ಅಂತ ಏನು ಹೇಳ್ತಾರಲ್ಲ, ನಮ್ಮದು ಕುಟುಂಬ ಅಂತ ಹೇಳೋದನ್ನ ಅವರು ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ತಲ್ಲ, ಇವತ್ತು ಎಷ್ಟೋ ಸಲ ಸಾಬೀತು ಮಾಡಿದ್ದಾರೆ, ಇವತ್ತು ಮತ್ತೆ ಸಾಬೀತು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ನಮ್ಮ ಕುಟುಂಬದ ಜೊತೆ ನಮ್ಮ ಮಗುದು ನಾಮಕರಣ ಮಾಡೋಣ ಅಂತ ಯೋಚನೆ ಮಾಡಿ. ಸೊ ಇಲ್ಲಿ ದಯವಿಟ್ಟು ನಮ್ಮ ಪ್ರೇಮ್ ಸರ್, ಮಾಳೇಕ ಮೇಡಮು, ಅರುಣ್ ಸರ್ ದಂಪತಿ ಮತ್ತೆ ಎಲ್ಲಾ ಕಲಾವಿದರು ದಯವಿಟ್ಟು ಬಂದು ನಮ್ಮ ಮಗುಗೆ ನಾಮಕರಣ ಮಾಡೋದ್ರ ಮೂಲಕ ಒಂದು ಸೆಲೆಬ್ರೇಷನ್ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಂಸ್ಕೃತಿ ಸಂಸ್ಕೃತಿ ಸಂಸ್ಕೃತಿ. ಸೊ ಎಲ್ಲರೂ ಸೇರಿ ಮಗುವಿನ ಹೆಸರನ್ನ ಹೇಳೋಣ ಅಲ್ಲ? ಸಂಸ್ಕೃತಿ ಸಂಸ್ಕೃತಿ ಸಂಸ್ಕೃತಿ. ನಮ್ಮ ಜೋಡಿ ನಂಬರ್ 1 ಕಡೆಯಿಂದ ಸಂಸ್ಕೃತಿಗೆ ಒಂದು ಚಿಕ್ಕ ಕಾಣಿಕೆ ಇದೆ. ಗಿರಗಿಸಿಗಾರ ಸುಮ್ಮನೆ ಮಲಗೋ, ಗಿರಗಿಸಿಗಾರ ಸುಮ್ಮನೆ ಮಲಗೋ, ಜಾನಕಿ ಮಾದೇವಿ ಸುಮ್ಮನೆ ಮಲಗ್ರೆ ಜೋ ಜೋ. ನನಗೆ ತುಂಬಾ ಖುಷಿಯಾಗಿದೆ. ಜಿಜಿ ಮತ್ತೆ ದಿವ್ಯಾ ಇಬ್ರು ತುಂಬಾ ವರ್ಷಗಳ ಕಾಲ ಇಷ್ಟೇ ಪ್ರೀತಿಯಿಂದ, ಇಷ್ಟೇ ಹೃದಯವಂತಿಕೆಯಿಂದ ಅದು ಕಾಣಿಸ್ತಾ ಇತ್ತು ನೀವಿಬ್ರು ಮಾತಾಡ್ತಾ ಇದ್ದಾಗ. ತುಂಬಾ ವರ್ಷ ಸಂಸ್ಕೃತಿಯೊಂದಿಗೆ ಸಂತೋಷವಾಗಿ ಬದುಕಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇವತ್ತಿನ ಪ್ರೇಮದ ಕಾಣಿಕೆಗೆ ಇನ್ನೋರ್ವ ವಿಶೇಷ ಅತಿಥಿಯನ್ನ ಸ್ವಾಗತ ಮಾಡೋಣ. ಇವರ ಹೆಸರು ಕೇಳಿದ್ರೆ ನಾಗವಲ್ಲಿ ಕೂಡ ಬೆಚ್ಚಿ ಬಿದ್ದು ಬಿಡ್ತಾಳೆ. ಏನೇ ಸಮಸ್ಯೆ ಇದ್ರು ಇಲ್ಲೊಂದ್ ಸಮಸ್ಯೆ ಇದೆ ಅಂತ ಕಂಡು ಹಿಡಿಯುವಂತ ಆಚಾರ್ಯರು, ಕರಾಟೆ ಕಿಂಗ್ ಶಂಕರಣ್ಣನವರ ಸಹಪಾಠಿ, ವೈವಿಧ್ಯಮಯ ಪಾತ್ರಗಳಿಂದ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ ವಿಭಿನ್ನ ನಟ, ನಮ್ಮ ಬೀಗರು ಮಾಳವಿಕಾ ಅವರ ಮನಸ್ಸು ಕದ್ದಿರುವಂತಹ ಶ್ರೀಯುತ ಅವಿನಾಶ್ ಸರ್ ಆನ್ ಸ್ಟೇಜ್ ಪ್ಲೀಸ್. ಸ್ವಾಗತ, ಸುಸ್ವಾಗತ ಸರ್. ನೀವು ಬಂದ ತಕ್ಷಣ ಅಲ್ಲಿ ನೋಡಿ ಸರ್ ಎಕ್ಸ್ಪ್ರೆಷನ್ಸ್, ಇಷ್ಟು ದಿವಸ ನಾವು ನೋಡಿಲ್ಲ ಸರ್ ಈ ಎಕ್ಸ್ಪ್ರೆಷನ್ಸ್. ನಾಚಿಕೆ ಎಲ್ಲ ಏನ್ ಬೈತಾರೋ ಅಂತ ಭಯ, ನಾಚಿಕೆ ಖಂಡಿತ ಅಲ್ಲ. ಇಲ್ಲಿ ಮಾಳವಿಕಾ ಮ್ಯಾಮ್ ಏನ್ ಗೊತ್ತಾ ಸರ್, ತುಂಬಾನೇ ಜೋವಿಯಲ್ ಆಗಿರ್ತಾರೆ. ಮನೇಲಿ ಹೇಗಿರ್ತಾರೆ? ಮನೇಲೂ ಹಾಗೆ ಇರ್ತಾಳೆ. ಹಾಗೆ ಇರ್ತಾರ. ಬಟ್ ಇವ್ರು ಶೂಟಿಂಗ್ ಅಲ್ಲಿ ಬಿಸಿಯಲ್ಲಿ ಇರ್ತಾರೆ, ಇವ್ರು ಇರಲ್ಲ. ಮ್ಯಾಮ್ ಏನ್ ಗೊತ್ತಾ ಸರ್, ಇನ್ನೊಂದು ಟ್ಯಾಲೆಂಟ್ ಏನು ಅಂತಂದ್ರೆ ಮಿಮಿಕ್ರಿ ಎಲ್ಲ ಕಲ್ತ್ಕೊಂಡಿದ್ದಾರೆ ಸರ್. ಮಿಮಿಕ್ರಿನಾ? ಹೌದು, ಖಂಡಿತ ಸರ್. ಅವ್ರಿಗೆ ಮಾಸ್ಟರ್ ಒಬ್ರು ಇಲ್ಲೇ ಇದ್ದಾರೆ ಸರ್. ನನಗೇನು ತೋರಿಸಿಲ್ಲ. ಇಡೀ ಜಗತ್ತೇ ನೋಡಿದ್ದಾರೆ ಸರ್, ನೋಡಿಲ್ಲ ಅಂದ್ರೆ ಹೇಗೆ ಮ್ಯಾಮ್? ಯಾರನ್ನ ಮಿಮಿಕ್ ಮಾಡ್ತಾಳೆ? ಬೇಸಿಕಲಿ ಸಂತೂನೇ ನನ್ನ ಗುರುಗಳು. ಅವ್ರ ಬೆಸ್ಟ್ ಫ್ರೆಂಡ್ ದೇವರಾಜ್ದು ಮಾಡೋ ಸಂತು. ನಾನು ಹೇಳ್ತಾನೆ ಇರ್ತೀನಿ ಅವ್ರಿಗೆ ಮನೆಯಲ್ಲಿ. ದೇವರಾಜ್ ಅವಿನಾಶ್ನ ಮಾತಾಡಿಸಿದ್ರೆ ರವಿ ಅಂತ ಮಾತಾಡಿಸೋದು ಅವ್ರನ್ನ, ದೇವರಾಜ್. ರವಿ, ನನ್ನ ಜೀವನದಲ್ಲಿ ಈ ಜೋಡಿ ನಂಬರ್ ಒಂದು ಒಳ್ಳೆ ತಿರುವು ಕಣ. ನಿನ್ನ ಇತಿಹಾಸದಲ್ಲೇ ಇಂಥ ಒಂದು ವೇದಿಕೆ ನಾನು ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ದಟ್ ಈಸ್ ರಾಜ ರವಿವರ್ಮ. ದೇವರಾಜ್ ನಾನು ಸಿನಿಮಾಗೆ ಬರಕ್ಕಿಂತ ಮುಂಚಿಂದ ಫ್ರೆಂಡ್ಸು. ದೇವರಾಜನ್ನ ಮಾಡೋದು ಬಹಳ ಕಷ್ಟ, ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ರಿ. ಸಂತು ಫಸ್ಟ್ ಟೈಮ್ ಲೈಫಲ್ಲಿ ಕಾಂಪ್ಲಿಮೆಂಟ್ ಸಿಕ್ಕಿದೆ. ಗಬಕ್ಕಂತ ಹಿಡ್ಕೊಂಡು ಕುತ್ಕೊಂಡ್ಬಿಡು. ಫಸ್ಟ್ ಟೈಮ್ ಯಾರಾದ್ರೂ ಬಂದು ಹೊಗಳವ್ರೆ ಅಂದ್ರೆ ಅದು ಅಣ್ಣನೇ. ಮ್ಯಾಮ್, ಹಾಗಂತೇಳಿ ನೀವ್ ಮಿಮಿಕ್ರಿ ಮಾಡೋದನ್ನ ಖಂಡಿತವಾಗ್ಲೂ ನಾವ್ ಬೇಡ ಅಂತ ಹೇಳಲ್ಲ. ಏನ್ ಮಾಡ್ಬೇಕಮ್ಮ ಮೇಡಮ್? ಬೇಸಿಕಲಿ ತಗೊಳ್ಳಿ, ಏನೋ ಉಸಿರು ತಗೋಬೇಕು. ಬೇಸಿಕಲಿ ಗುರುಗಳಾಗ್ಬಿಟ್ಟು ಶುರು ಮಾಡ್ದ. ಉಸಿರು ತಗೋ ಅಂತಾರ ಮಾಡಿ ತೋರ್ಸು. ನಿಧಾನಕ್ಕೆ ಬಿಡು ಸಂತು. ಅಲ್ಲ ಮೇಡಮ್, ಇಷ್ಟು ತಗೊಂಡು ಆಮೇಲೆ ಸರ್ದು ಮಾಡಿದ್ರ ಆಯ್ತಪ್ಪ ನೀವು. ಯಾವ್ದು ಹೇಳು? ಅದೇ ಇಲ್ಲೊಂದು ಸಮಸ್ಯೆ ಇದೆ ಅಂತ. ಇಲ್ಲೊಂದು ಸಮಸ್ಯೆ ಇದೆ.
ನಾನು ಬಂದ್ಮೇಲೆ ಸಮಸ್ಯೆ ಶುರು ಆಯ್ತಾ? ಇಲ್ಲ ಇಲ್ಲ, ಇವತ್ತು ಪ್ರೇಮದ ಕಾಣಿಕೆ ಅಂತ ನಾವಿಲ್ಲಿ ಮಾಡ್ತಾ ಇದ್ದೀವಿ ಸರ್. ನೀವು ಮಾಳವಿಕಾ ಮ್ಯಾಮ್ಗೆ ಏನು ಪ್ರೇಮದ ಕಾಣಿಕೆಯನ್ನ ಕೊಟ್ಟಿದ್ದೀರಾ? ಗಿಫ್ಟ್ ಕೊಡದೇ ಇದ್ರು ಆಚೆ ಎಲ್ಲ ಕರ್ಕೊಂಡು ಹೋಗ್ತೀನಿ. ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಸರ್, ಮ್ಯಾಮ್ ಬರ್ಡೇ ಯಾವಾಗ? ಜನವರಿ 28. ಕರೆಕ್ಟಾ? ಕರೆಕ್ಟಾ? ಮರ್ಯಾದೆ ಉಳಿತು ಮರ್ಯಾದೆ ಉಳಿತು. ಯಾಕೆ ಅಂತಂದ್ರೆ ನನ್ನ ಮೊಬೈಲ್ ನಲ್ಲಿ ಕೋಡು ಅವಳ ಡೇಟ್ ಆಫ್ ಬರ್ತು, ಅದಕ್ಕೆ ಜ್ಞಾಪಕ ಇರ್ತಾ ಇಲ್ಲ, ಯಾವ್ದು ಓಪನ್ ಆಗಲ್ಲ. ಈಗ ಇದೇ ಖುಷಿಲಿ ಇನ್ನೊಂದು ವಿಷಯ ಇದೆ ಸರ್. ಮ್ಯಾಮು ಒಂದು ಡಾನ್ಸ್ ಮಾಡ್ತಾರೆ ನಮ್ಮ ವೇದಿಕೆಯಲ್ಲಿ. ನೀವು ಕೊಡುವಂತ ಪ್ರೇಮದ ಕಾಣಿಕೆ ಇದು ಅಂತಾನೆ ತಿಳ್ಕೊಳ್ಳಿ. ಬನ್ನಿ. ನಿಜವಾಗ್ಲೂ ಅವಿನಾಶ್ ಸರ್ ಇಷ್ಟು ಸ್ಪೋರ್ಟಿವ್ ಆಗಿ ಇಷ್ಟು ಜೋವಿಯಲ್ ಆಗಿದ್ದು ನಾನು ಎಲ್ಲೂ ನೋಡಿಲ್ಲ ಮ್ಯಾಮ್. ಸೊ ಥ್ಯಾಂಕ್ ಯು. ನಮ್ಮ ಜೊತೆ ಕೂತ್ಕೊಂಡು ನೀವು ಈ ಪ್ರೋಗ್ರಾಮ್ ನ ನೋಡ್ಬೇಕು ಸರ್. ಥ್ಯಾಂಕ್ ಯು. ಐ ಲವ್ ಯು, ಯು ಮಸ್ಟ್ ಲವ್ ಮಿ ಅಂತ ಮಿಂಚಿದಂತ ನೀನಾದ್. ಕೋಪ ಮಾಡ್ಕೊಳ್ತೀಯ ಅಂತಂದ್ರೆ ಮಾಡ್ಕೊಳ್ಳಲ್ಲ ಅಂತ ಕೋಪದಿಂದಲೇ ಹೇಳೋಂತ ಮುದ್ದಾದ ರಮ್ಯಾ. ಸ್ವಾಗತಿಸಿ ನಮ್ಮ ವೇದಿಕೆಯ ಕ್ಯೂಟ್ ರೊಮ್ಯಾಂಟಿಕ್ ಜೋಡಿ ನೀನಾದ್ ಅಂಡ್ ರಮ್ಯಾ. ರೊಮ್ಯಾಂಟಿಕ್ ಆಗಿ ನಾನು ಯಾವತ್ತೂ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ನನ್ನ ಹೆಂಡತಿನ ಕರ್ಕೊಂಡು ಹೋಗಿ ಆಗ್ತಾ ಇರಲಿಲ್ಲ, ಇಷ್ಟೊಂದೆಲ್ಲ ಖರ್ಚು ಮಾಡಿ. ಈ ಸದ್ಯದಲ್ಲಿ ಅದನ್ನು ಜೀ ಕನ್ನಡ ನಮಗೆ ಇವಾಗಲೇ ಈ ಆಸೆನ ಪೂರೈಸ್ತಾ ಇದೆ. ಸೊ ದೊಡ್ಡ 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 ಥ್ಯಾಂಕ್ಸ್. ನನಗೆ ಒಂದು ತೋರಿಸ್ಬೇಕು, ಪ್ಲೀಸ್ ಕಮ್ಮಿ. ಏನದು? This is our wedding date, May 20th, 2022. May 20th, 2022. ರಮ್ಯಾ ಲವ್ಸ್ ನಿನಾದ್ ಟು ಫಾರ್ ಎವರ್. ಓಕೆ, ಇದು ಯಾಕೆ ಈ ಥರ ಇದೆ? ನೀನು ಯಾಕೆ ರೆಡ್ ಕಲರ್ ಸೀರೆ ಉಟ್ಕೊಂಡಿದ್ಯಾ? ಏನಾದರೂ ಐಡಿಯಾ ಇದೆಯಾ ನಿನಗೆ? ರಿಮೆಂಬರ್ ಇದು ಸೊ ಮದುವೆನಲ್ಲಿ ನನಗೆ ರೆಡ್ ಸೀರೆ ಉಟ್ಕೋಬೇಕಂತ ತುಂಬ ಆಸೆ ಇತ್ತು. ಆ್ಯಂಡ್ ಶಾಸ್ತ್ರದ ಪ್ರಕಾರ ನಾವು ಬಿಳಿ ಸೀರೆ ಉಟ್ಕೋಬೇಕು. ಸೊ ಅಟ್ಲೀಸ್ಟ್ ಒಂದು ಫೋಟೋಲ್ ನನಗೆ ರೀಕ್ರಿಯೇಟ್ ಮಾಡಿಕೊಟ್ಟಿದ್ಯಾ. ಐ ಥಿಂಕ್ ಇಟ್ಸ್ ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು. ನನ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಇದು ಡ್ರೀಮ್ ಕ್ಯಾಚರ್ ಯಾತಕ್ಕೆ ಮನೇಲಿ ಇಟ್ಕೋತಾರೆ? ಒಳ್ಳೆ ಕನಸು ಬಿಡಲಿ ಅಂತ. ಇದು ನಿನ್ನ ಕನಸಾಗಿತ್ತು, ಈ ಥರ ನೀನು ಪ್ರೆಸೆಂಟ್ ಮಾಡ್ಕೋಬೇಕು ಅಂತ. ಆದರೆ ಆಗಲಿಲ್ಲ. ಅದನ್ನು ನಾನು ಇದ್ರ ಮೇಲೆ ಆರ್ಟ್ ವರ್ಕ್ ಮಾಡಿಸಿ ಡ್ರೀಮ್ ಕ್ಯಾಚರಲ್ಲಿ ಕೊಟ್ಟಿದ್ದೀನಿ. ಸೊ ನೀನು ಕನಸು ಕಂಡಿದ್ದೆಲ್ಲ ನಿಜ ಆಗಲಿ ಅಂತ. ನಾನು ಬೇರೆ ಪ್ರೊಫೆಷನಲ್ ಇರೋದು, ನೀನು ಬೇರೆ ಪ್ರೊಫೆಷನಲ್ ಇರೋದು. ಇದನ್ನ ನಿಮ್ಮ ಮನೆಯವರಾಗ್ಲಿ ನೋಡೋರಾಗ್ಲಿ ನೀನೊಬ್ಬ ಆಕ್ಟರ್ನ ಮದುವೆ ಆಗ್ತಾ ಇದೆಯಾ ಅಂತಂದಾಗ ಅವರ ಒಂದು ರಿಯಾಕ್ಷನ್ ಹೆಂಗಿತ್ತು? ಫಸ್ಟ್ ಆಫ್ ಆಲ್ ಐ ಥಿಂಕ್ ತುಂಬ ರಾಂಗ್ ಅಸಂಪ್ಷನ್ ಇದೆ. ಮೀಡಿಯಾ ಪೀಪಲ್ ಅಂತಂದರೆ ಅಂದರೆ ಟಿ ವಿ ನೋಡ್ಬೇಕಾದ್ರೆ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ನೋಡ್ತಾರೆ, ಒಂದು ಕ್ಯಾರೆಕ್ಟರ್ನಾಗಲಿ, ಒಂದು ಸಿನಿಮಾನಾಗಲಿ, ಒಂದು ಕಥೆನಾಗಲಿ. ಬಟ್ ಅವ್ರ ಜೀವನದಲ್ಲಿ ನಾವು ಎಂಟರ್ ಆಗಬೇಕು ಅಂತಂದರೆ ಎಲ್ಲರಿಗೂ ಭಯ. ಯಾಕೆ ಈ ಬೇಡ, ಮದುವೆ ಬೇಡ ಅಂತ ಎಷ್ಟೊಂದು ಜನ ಹೇಳಿದ್ದು ಉಂಟು. ಬಟ್ ಐ ಥಿಂಕ್ ಐ ಲವ್ ಮೈ ಡ್ಯಾಡ್. ಹಿ ವಾಸ್ ದ ಓನ್ಲಿ ಒನ್ ಹೂ ಸಪೋರ್ಟೆಡ್ ದಿಸ್. ನಂಗೆ ನಂಬಿಕೆ ಇದೆ ನಿನ್ನಲ್ಲಿ, ನೀನು ಏನು ಚಾಯ್ಸ್ ಮಾಡಿರ್ತೀಯೋ ಅದು ಕರೆಕ್ಟಾಗಿ ಯೋಚನೆ ಮಾಡಿರ್ತೀಯ ಅಂತ. ನಾನು ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಚೆಕ್ ಎಲ್ಲ ಮಾಡಿದೆ ನಿನ್ನ ಬಗ್ಗೆ. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ವಾಟ್ ದಟ್ ಮ್ಯಾಟರ್ಡ್ ವಾಸ್ ಯು. ನಿನ್ನ ಐಡಿಯಲ್ ಮ್ಯಾರೇಜ್, ನಿನ್ನ ವೆಡ್ಡಿಂಗ್ ಹೇಗಿರಬೇಕು? ಹೇಗಿರಬೇಕಿತ್ತು ನಿನಗೆ? ಎಕ್ಸ್ಟ್ರಾ ವೆಗಾನ್ಸ ವೆಡ್ಡಿಂಗ್ ಇರಬೇಕು ಅಂತ ಖಂಡಿತ ಇರಲಿಲ್ಲ. ಸಿಂಪಲ್ ಆಗಿದ್ರು, ಎಲ್ಲರೂ ನಮಗೆ ಗೊತ್ತಿರೋರು, ನಮಗೆ ಆಶೀರ್ವಾದ ಮಾಡುವಂಥವ್ರು ಎಲ್ಲರೂ ಇರಬೇಕು, ಜನ ಇರಬೇಕು. ಅದು ನನ್ನ ಆಸೆ. ಆ್ಯಂಡ್ ಮದುವೆಯಲ್ಲಿ ಊಟ ಮಿಕ್ಕತ್ತಲ್ಲ, ಅದು ಯಾವುದಾದ್ರೂ ಒಂದು ಅನಾಥಾಶ್ರಮಕ್ಕೋ ಯಾವುದೋ ಒಂದು ಟ್ರಸ್ಟ್ಗೋ ಸೇರಬೇಕು ಅಂದ್ಕೊಂಡಿದ್ದೆ. ಆ್ಯಂಡ್ ನಮ್ಮಪ್ಪ ಅದು ಮೇಡ್ ಶ್ಯೂರ್ ದಟ್ ಇಟ್ ವೆಂಟ್ ದೇರ್. ಬಟ್ ಐ ನೋ ನಿನಗೆ ಮದುವೆ ಅನ್ನೋದು ಒಂದು ಡಿಫ್ರೆಂಟ್ ಐಡಿಯಾಲಜಿ ಇತ್ತು. ನನ್ನ ಮೈಂಡಲ್ಲಿ ಇತ್ತು. ಬಟ್ ಈ ಸಾಲಗಳನ್ನು ಕೇಳಿದ್ಮೇಲೆ ವಾವ್, ಇದನ್ನ ಮುಂಚೆನೆ ಬರೆದ್ಬಿಟ್ಟಿದಾರಲ್ಲ ಗುರು ಅಂತ ಅನ್ನಿಸ್ತು. ಏನಪ್ಪ ಅಂದರೆ, ಒಳ್ಳೆ ದಿನಗಳಿಗೆಯ ಕೂಡಿಸಿ ತೆಂಗು ಬಾಳೆ ಚಪ್ಪರವ ಹಾಕಿಸಿ
ನೂರಾರು ಮನೆಗೋಗಿ ಶುಭ ಕಾರ್ಯಕ್ಕೆ ಕೂಗಿ ಕರೆದಾಗಲೇ ಮದುವೆಯೇ ಸರಿಗಮ ಪದನಿಸ ಊದಿಸಿ ಥರ ಥರ ಅಡುಗೆಯ ಮಾಡಿಸಿ ಮಾಂಗಲ್ಯ ಬಿಗಿದಾಗ ಗಟ್ಟಿ ಮೇಳ ಬಡಿದಾಗ ಅಕ್ಷತೆಯಲ್ಲೇ ಮದುವೆಯೇ ನಿಜವಾಗಿ ನನಗೇನು ತೋಚದೆ ಹೇಳಮ್ಮ ನೀನೆಂದು ಕೇಳಿದೆ ಮನಸ್ಸೊಂದೆ ಸಾಕಂತೆ ಸಾಕ್ಷಿಗೆ ಅರಿಶಿನವೇ ಬೇಕಂತೆ ತಾಳಿಗೆ ಹೇಳಿದ್ದು ಸತ್ಯ ಕೇಳಿದ್ದು ಸತ್ಯ ಸುಳ್ಳ್ಯಾವುದೇ ಕೋಗಿಲೆ ಮಾಂಗಲ್ಯದಿಂದ ನಂಟಾದರೂ ಮಾಂಗಲ್ಯದಿಂದ ನಂಟಾದರೂ ಮನಸೇರೋ ಮದುವೆನೇ ಸುಖವೆಂದರು. ಹೀಗೆ ನನ್ನ ಮದುವೆ ಇರಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಯಾವುದಾದ್ರೂ ನಮ್ಮ ಎಕ್ಸ್ಪೀರಿಯನ್ಸಸ್ಗಳನ್ನು ನೀನು ಕೂಡಿಟ್ಕೊಂಡಿದ್ಯಾ ಯಾವತ್ತಾದ್ರೂ? ನಿಂಗೆ ಗೊತ್ತು ತಾನೆ? ನನಗೆ ಗೊತ್ತು, ಅದಕ್ಕೆ ಕೇಳ್ತಾ ಇದ್ದೀನಿ. ಪ್ಲೀಸ್ ಅದನ್ನಿದ್ರೆ ನೀನು ನಿನಗೆ ಓಕೆ ಅಂತಂದರೆ ಎಲ್ಲರ ಮುಂದೆ ಶೇರ್ ಮಾಡ್ಕೋಬೋದು ಅಂತಂದರೆ ಪ್ಲೀಸ್. ಮನಸ್ಸಿಂದ ಖುಷಿಯಾದ ಎಲ್ಲಾ ಸಿಚುವೇಶನ್ಸ್ ನಾನು ಇದರಲ್ಲಿ ಡ್ರಾ ಮಾಡಿದ್ದೀನಿ. ಓಕೆ, ಏನಿದು? ನವೆಂಬರ್ ದಿಸ್ ವಾಸ್ ದ ಫಸ್ಟ್ ಟೈಮ್ ವಿ ಮೆಟ್, ನವೆಂಬರ್ 21, 2019. ಇದು ನಿಂಗೆ ಜ್ಞಾಪಕ ಇದೆಯಾ ಈ ಸಿಚುವೇಶನ್? ಏನಿದು? 25th Jan 2020. ಇದು ನನ್ನ ಬೈಕು. ಚೆನ್ನಾಗಿದೆಯಮ್ಮ, ಎತ್ತಿನ ಗಾಡಿ ತರ ಬರ್ದಿದ್ಯಾ? ವೆರಿ ನೈಸ್. ಅಂಡರ್ ದ ಈವ್ನಿಂಗ್ ಸ್ಟಾರ್. ಓಕೆ, ನೈಸ್. ಬಟ್ ಇದರಲ್ಲಿ ಒನ್ ಆಫ್ ಮೈ ಫೇವ್ರೆಟ್ಸ್ ಇಸ್ ದಿಸ್ 21st October 2020 ನಮ್ಮ 6 months ಆನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ದು. ಐ ಥಿಂಕ್ ಇದೇ ರೈಟ್ ಮೂಮೆಂಟ್ ಅನಿಸ್ತಾ ಇದೆ ನನ್ನ ಕಡೆಯಿಂದ ನಿನಗೊಂದು ಪ್ರೇಮದ ಕಾಣಿಕೆ. ಬಟ್ ಇದನ್ನ ಕೊಡೋಕ್ಕಿಂತ ಮುಂಚೆ ನನ್ನೊಂದು ರಿಕ್ವೆಸ್ಟ್ ಇದೆ. ಮನೆಯಲ್ಲಿ ದಯವಿಟ್ಟು ಸ್ವಲ್ಪ ಆರ್ಗನೈಸ್ಡ್ ಆಗಿರ್ತೀಯಾ, ಕ್ಲೀನ್ ಆಗಿರ್ತೀಯಾ? ಕ್ಲೀನ್ ಆಗಿರ್ಬೇಕಷ್ಟೇ. ಕರೆಕ್ಟ್. ಕ್ಲೀನ್ ಆಗಿಲ್ವಾ? ದಿನ ಸ್ನಾನ ಮಾಡಬೇಕು ಪ್ಲೀಸ್. ಪ್ರಾಮಿಸ್ ಮಾಡಿದ್ರೆ ಕೊಡ್ತೀನಿ. ಕ್ಲೀನ್ ಆಗಿರ್ತೀನಿ, ಆರ್ಗನೈಸ್ಡ್ ಆಗಿರ್ತೀನಿ. ಐ ಪ್ರಾಮಿಸ್. ಥ್ಯಾಂಕ್ ಯು. ತಗೋ. ಥ್ಯಾಂಕ್ ಯು ಸೋ ಮಚ್. ನನ್ನ ಮುದ್ದಾದ ಪ್ರೀತಿಯ ಸ್ಟಾರ್ಗೆ ಇದು ಒಂದು ಪುಟ್ಟ ಸ್ಟಾರ್ ನಾನು ಪ್ರೆಸೆಂಟ್ ಮಾಡ್ತಾ ಇರೋದು. ಸೊ ಬೇಸಿಕಲಿ ಇದು ಒಂದು ಸರ್ಟಿಫಿಕೇಟ್ ವಿಚ್ ಸೇಸ್ ದಟ್ ನೀವು ಗ್ಯಾಲಕ್ಸಿಲಿರೋ ಒಂದು ಸ್ಟಾರ್ನ ನೀವು ಪರ್ಚೇಸ್ ಮಾಡ್ಬೋದು. ಆ ಸ್ಟಾರ್ನ ನೀವು ನಿಮ್ಗೆ ಯಾರಿಗೆ ಬೇಕೋ ಅವ್ರ ಹೆಸರಿಗೆ ಇಡ್ಬೋದು ಆ ಸ್ಟಾರ್ನ. ಸೊ ಒರಾಯನಲ್ ಕಾನ್ಸ್ಟಲೇಷನ್ ಇರೋ ಒಂದು ಸ್ಟಾರ್ಗೆ ಈ ಕೋಆರ್ಡಿನೇಟ್ಸ್ ಅಲ್ಲಿ ಇದೆ ಆ ಸ್ಟಾರ್. ಅದಕ್ಕೆ ನಾನು ನಿನಾಧಾರಿತ ಅಂತ ನೇಮ್ ಮಾಡಿದ್ದೀನಿ. So that star is registered under your name. To my future star, to my love light, ನಿನಗಿದು ಒಂದು ಸರ್ಟಿಫಿಕೇಟ್. ಥ್ಯಾಂಕ್ ಯು. ಇವಾಗ ನನ್ನ ಸರದಿ. ಏನಪ್ಪ ಅಂದರೆ ಯಾಕೆ ಇದು ಸ್ಪೆಷಲ್ ಅಂತಂದರೆ ಇದಕ್ಕಿಂತ ಮುಂಚೆ ನನಗೆ ಯಾವತ್ತೂ ರೋಸ್ ಕೊಟ್ಟಿಲ್ಲ, ಹೂ ತಂದು ಕೊಟ್ಟಿಲ್ಲ ನಿನಗೆ. ನನಗೆ ಗೊತ್ತು ನಿನಗೆ ಹೂ ತುಂಬ ಇಷ್ಟ. ನಮ್ಮ ಮುಂದೆ ಬರ್ತಕ್ಕಂಥ ಎಲ್ಲ ಪ್ರೆಸೆಂಟ್ಗಳಲ್ಲೂ ನಾನು ನಿನ್ನ ಜೊತೆಗೆ ಇಷ್ಟೇ ಫ್ರೆಶ್ ಆಗಿರ್ತೀನಿ ಅಲ್ಲ? ಮರಳಿ ಮನಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ, ಪಯಣ ಶುರುವಾಗಿದೆ ಕೋರಿದೆ ಪ್ರೀತಿ ಕಾಣಿಕೆ. ಮತ್ತೆ ಮತ್ತೆ ಮನಸ್ಸು ಶರಣಾದ ಹಾಗಿದೆ, ಕಿರುಬೆರಳು ಬಯಸಿದೆ ಸಲುಗೆ ಇರಬೇಕು. ಸೊ ಈ ಒಂದು ಮುದ್ದಾದ ಜೋಡಿಯ ಬಗ್ಗೆ ನಾನು ಅವಿನಾಶ್ ಸರ್ನ ಕೇಳ್ತೀನಿ. ಸರ್, ತುಂಬಾ ಮುದ್ದಾದ ಜೋಡಿ, ಜೆನ್ಯೂನ್ ಆಗಿ ಮಾತಾಡ್ಕೊಂಡ್ರಿ ಇಬ್ರು. ನಂಗೆ ನಿಜವಾಗ್ಲೂ ಇದು ಗೊತ್ತಿರ್ಲಿಲ್ಲ. ಬಹಳ ಬ್ಯೂಟಿಫುಲ್ ಕಾನ್ಸೆಪ್ಟ್, ಬಹಳ ಬ್ಯೂಟಿಫುಲ್ ಥಾಟ್ ಅದು. ಯಾಕೆಂತಂದ್ರೆ ಗ್ಯಾಲಕ್ಸಿನಲ್ಲಿ ದೇರ್ ಆರ್ ಬಿಲಿಯನ್ಸ್ ಅಂಡ್ ಬಿಲಿಯನ್ಸ್ ಅಂಡ್ ಬಿಲಿಯನ್ಸ್ ಆಫ್ ಸ್ಟಾರ್ಸ್. ಸೊ ಒಂದ್ ಸ್ಟಾರ್ ನ ನಿಮ್ ಹೆಸರಲ್ಲಿ ಇಡೋದು ಅಥವಾ ನೀವು ಒಂದ್ ಸ್ಟಾರ್ ನ ನೀವು ತಗೊಳ್ಳೋದಿದೆಯಲ್ಲ, ತುಂಬಾ ಲವ್ಲಿ ಕಾನ್ಸೆಪ್ಟ್ ಅದು. ನಂಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ, ಇವತ್ತೇ ಸ್ಟೇಜ್ ಮೇಲೆ ಗೊತ್ತಾಗಿದೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಟ್. ನಿಜವಾಗ್ಲೂ
ಆಕ್ಚುಲಿ ಆ ಸ್ಟಾರು ಸರ್ಟಿಫಿಕೇಟ್ ಅಲ್ಲಿ ನೋಡ್ಬೋದು, ಇಟ್ಸ್ ರಿಜಿಸ್ಟರ್ಡ್ ಆಲ್ಸೋ. Registered also. ರಿಜಿಸ್ಟರ್ಡ್ ಸ್ಟಾರ್ ಅದು, ಅವ್ನ ಹೆಸರಲ್ಲೇ ರಿಜಿಸ್ಟರ್. ಬಹಳ ಬ್ಯೂಟಿಫುಲ್, ದಟ್ಸ್ ಅ ಗ್ರೇಟ್ ಗಿಫ್ಟ್ ಎನಿಬಡಿ ಕ್ಯಾನ್ ಗಿವ್. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಅವಿನಾಶ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಇರುವಿಕೆ ನಮ್ಮ ಕಾರ್ಯಕ್ರಮಕ್ಕೆ ಹೆಚ್ಚಿನ ಕಳೆನ ತಂದ್ಕೊಟ್ಟಿದೆ ಸರ್. ನಿಮ್ಮ ಮಾತುಗಳು ನಿಜವಾಗ್ಲೂ ಪ್ರೋತ್ಸಾಹನ ತಂದ್ಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ಥ್ಯಾಂಕ್ ಯು. ಸುನಿನಾಥ್ ಅಂಡ್ ರಮ್ಯಾ ಪ್ರೇಮದ ಕಾಣಿಕೆ ಸಂಚಿಕೆಯಲ್ಲಿ ಹೊಸ ನಕ್ಷತ್ರಗಳು ನೀವಿಬ್ರು ಆಗಿದ್ದೀರ. ಹೀಗೆ ಹೊಳಿತಾನೆ ಇರಿ, ಮಿಂಚ್ತಾನೆ ಇರಿ. ಈಗ ಪ್ರೇಮದ ಕಾಣಿಕೆಯಲ್ಲಿ ಇನ್ನೊಂದು ವಿಶಿಷ್ಟವಾದಂತ ಸಂದರ್ಭ, ಇನ್ನೋರ್ವ ವಿಶೇಷವಾದಂತ ವ್ಯಕ್ತಿನ ಸ್ವಾಗತಿಸುವಂತ ಸಮಯ. ಇವರು ಪಲ್ಲಕ್ಕಿಯಲ್ಲಿ ಜೊತೆಯಲ್ಲಿ ಸಾಗಿದಂತ ಪ್ರೇಮದ ಅರ್ಧಾಂಗಿ, ನೆನಪಿರಲಿ ನಾಯಕನ ಬಾಳ ಜ್ಯೋತಿ. ಎಸ್, ನಮ್ಮ ಲವ್ಲಿ ಸ್ಟಾರ್, ಲವ್ಲಿ ವೈಫ್ ಶ್ರೀಮತಿ ಜ್ಯೋತಿ ಅವರು. ವೆಲ್ಕಮ್ ಟು ಜೋಡಿ ನಂಬರ್ 1. ಥ್ಯಾಂಕ್ ಯು. ಎಲ್ಲರಿಗೂ ಸರ್ಪ್ರೈಸ್ ಅಂದ್ರೆ ನನಗೆ ಸರ್ಪ್ರೈಸ್ ಅಂತ ಶಾಕ್ ಆಗ್ಬಿಟ್ಟಿದ್ದೀನಿ. ಬನ್ನಿ ಬನ್ನಿ ಬನ್ನಿ. ಗಂಡ್ ಕಡೆಯವರು ಓ, ಹಾರ್ಟ್ ಕೂಡ ತಗೊಂಡ್ ಬರ್ತಾ ಇದಾರೆ. ಪ್ರೇಮ್ ಅವರೇ, ನಿಮ್ಮ ಮುದ್ದಾದ ಮಡದಿ, ಇವರ ಪ್ರೀತಿಯ ಮೊದಲನೇ ಕ್ಷಣದಲ್ಲಿ ಇವರಿಬ್ರು ಹೇಗಿದ್ರು, ಈಗ್ಲೂ ಅದೇ ರೀತಿ ಗಾಢವಾದಂತ ಪ್ರೇಮಿಗಳಾಗಿದ್ದೀರಾ. ಹೇಗ್ ಸಾಧ್ಯ ಇದು? ನಿಮ್ಮ ಲವ್ ಸ್ಟೋರಿ ಹೇಗೆ ಸ್ಟಾರ್ಟ್ ಆಯ್ತು? ಏನೇನ್ ಸ್ಟ್ರಗಲ್ಸ್ ಇತ್ತು ನಿಮ್ಮ ಲವ್ ಡೇಸ್ ಅಲ್ಲಿ? ಲವ್ ಸ್ಟೋರಿ ಫಸ್ಟ್ ನನ್ನಿಂದನೇ ಸ್ಟಾರ್ಟ್ ಆಗಿದ್ದು. ಒಂದು ಫೋಟೋ ಅಲ್ಲಿ ನೋಡಿ ಲವ್ ಆಗಿದ್ದು. ಅದು ನನ್ನ ಕಸಿನ್ ವೆಡ್ಡಿಂಗ್ ಆಲ್ಬಮ್ ಅಲ್ಲಿ ಇವ್ರ ಗಂಡ್ ಕಡೆ ಫ್ರೆಂಡ್ ಅಂತೆ. ನಾನು ಆ ಮದ್ವೆಗೆ ಹೋಗಿದ್ದಿಲ್ಲ. ಇನ್ನೊಂದು ಕಸಿನ್ ಬಂದು ನನ್ಗೆ ಈ ಫೋಟೋ ತೋರ್ಸಂದ್ಲು. ಅಂದ್ರೆ ಈ ಹುಡುಗ ಚೆನ್ನಾಗಿದ್ದಾನೆ, ಚೇತನ್ ಅಂತ ಹೆಸರು ಅಂತ ಹೇಳಿದ್ಲು. ಅವಳು ಹೇಳಿದ್ದು ನಾನು ಹಿಂದೆನೇ ಬರ್ತಾ ಇದ್ದ ಮದುವೆ ಮನೆಯಲ್ಲಿ ಅಂತೆಲ್ಲ ಹೇಳಿದ್ಲು. ನಾವೇನ್ ಮಾಡಿದ್ವಿ, ಆ ಫೋಟೋನ ತೆಗ್ದ್ಬಿಟ್ವಿ, ಆಲ್ಬಮ್ ತೆಗ್ದ್ಬಿಟ್ಟು ಒಂದ್ ಕಡೆ ಎತ್ತಿಟ್ಕೊಂಡ್ಬಿಟ್ಟಿದ್ವಿ. ಅದೇನಂತ ಗೊತ್ತಿಲ್ಲ, ಆ ಫೋಟೋ ಇದುವರೆಗೂ ನನ್ನ ಜೊತೆಲೇ ಇದೆ. ಅದಾಗಿ 2 years ಆದ್ಮೇಲೆ ನಾನು ಇವ್ರನ್ನ ಡೈರೆಕ್ಟ್ ಆಗಿ ನೋಡಿದ್ದು. ಎಲ್ಲೋ ನೋಡಿದ್ದೀರಲ್ಲ ಅಂತ ನೋಡ್ತಿದ್ದೆ. ಆಮೇಲೆ ಇವರು ಗುರಾಯಿಸ್ಕೊಂಡು ಹೋದ್ರು. ಸ್ಟಾರ್ಟ್ ಆಗಿದ್ದು. ಹೇಳಿದ್ಲಲ್ಲ ಫೋಟೋ ಸಿಕ್ತು, ಅದನ್ನ ಎತ್ತಿಟ್ಕೊಂಡೆ, ಸೊ ಹಾಗಾಗಿ ಅಂತ. ಅದಕ್ಕೆ ಬಿಫೋರ್ ಏನಂದ್ರೆ ಒಂದು 3 ಜನ ಹುಡುಗಿರ್ನ ನಾನು ತುಂಬಾ ಇಷ್ಟಪಟ್ಟಿದ್ದೆ, ನಾನು ತುಂಬಾ ಪ್ರೀತಿಸಿದ್ದೆ. ಆ 3 ಜನ ನನಗೆ ಸಿಗ್ಲಿಲ್ಲ. ಸೊ ದಟ್ ಡೇ ಐ ಟುಕ್ ಚಾಲೆಂಜ್. ಇನ್ಮೇಲೆ ನಾನು ಯಾವಳಿಂದನೂ ಹೋಗಲ್ಲ, ಯಾವಳಾದ್ರೂ ಬರಂಗಿದ್ರೆ ನನ್ನಿದೆ ಬರ್ಲಿ, ಆ ತರ ನನ್ನ ಲೈಫಲ್ಲಿ ನಾನು ಬದುಕು ತೋರಿಸ್ತೀನಿ ಅಂತ ನಾನೊಂದು ಚಾಲೆಂಜಿಂಗ್ ಆಗಿ ಬದುಕ್ತಾ ಇದ್ದೆ. ಆ ಟೈಮಲ್ಲಿ ಬಂದ್ಲು ಅವಳು. ನಾನು ಲವ್ವೇ ಬೇಡ ಅನ್ಕೊಳ್ಳೋ ಟೈಮಲ್ಲಿ ಅವಳು ನನಗೆ ಸಿಕ್ಕಿದ್ಲು. ಸೊ ಒಂದ್ಸರಿ ನನ್ನ ಕೆಲಸ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಒಂದು ಅಂಗಡಿ ಹತ್ರ ತಮ್ಮನ ಜೊತೆ ನಿಂತ್ಕೊಂಡಿದ್ಲು. ಐ ಡೋಂಟ್ ನೋ, ನೋಡಿದ ಕೂಡಲೇದೇನೋ ಅನ್ನಿಸ್ತು, ಇವಳು ನನ್ನ ಹೆಂಡತಿ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸ್ವೀಟ್. ಇಮಿಡಿಯೇಟ್ 5 seconds ಅಮ್ಮ ಬಂದ್ಬಿಟ್ಟು ಅಕ್ಕ ಕರೀತಾ ಇದಾರೆ ಅಂತ. ಗುರು ಇಷ್ಟು ಬೇಗನಾ? ಇಮಿಡಿಯೇಟ್ ಆಗಿ ಹೋಗಿ ನನ್ನ ತಾಯಿಗೆ ನನ್ನ ತಂಗಿದಿರಿಗೆಲ್ಲ ಹೇಳ್ದೆ, ಈ ತರ ಒಂದು ಹುಡುಗಿ. ಇವಳು ಹೇಳ್ತಾ ಇದ್ದಂಗೆ ಅವ್ರಿಗೆಲ್ಲ ಗೊತ್ತಾಗೋಯ್ತು. ಆ ಹುಡುಗಿನ ಗೊತ್ತು ಸಕ್ಕದಾಗಿ ಚೆನ್ನಾಗಿದ್ದಾಳೆ, ಕ್ಯೂಟ್ ಆಗಿದ್ದಾಳೆ, ಒಂದಷ್ಟೇ ಆಗ್ಬಿಟ್ರು. ಅಲ್ಲಿಂದ ಸ್ಟಾರ್ಟ್ ಆಯ್ತು ನಮ್ಮ ಲವ್ ಸ್ಟೋರಿ. ಸೊ ಮೊದಲನೇ ದಿನ ಯಾವ ರೀತಿ ಭೇಟಿ ಮಾಡಿದ್ವಿ, ಒಬ್ಬರ ಬಗ್ಗೆ ಒಂದು ಅಟ್ಯಾಚ್ಮೆಂಟ್ ಇರ್ಬೋದು, ಬಾಂಡಿಂಗ್ ಇರ್ಬೋದು, ಎಲ್ಲಾನು ಹಾಗೆ ಇದೆ. ಸೊ ಒಂದು ಪ್ರೀತಿ ಅವಳು ಹೇಳ್ದಾಗೆ ನಮ್ಮಿಬ್ಬರ ಮಧ್ಯೆ ನಿರಂತರವಾಗಿ ಹರಿತಾ ಇದೆ. ಅದು ಯಾವತ್ತೂ ಬತ್ತೋಗಿಲ್ಲ, ಹೋಗೋದು ಇಲ್ಲ. ಅದೊಂದು ನಂಬಿಕೆ, ಪ್ರೀತಿ, ವಿಶ್ವಾಸ ಇಲ್ಲಿವರೆಗೂ ನಮ್ಮನ್ನು ಕರ್ಕೊಂಡ್ಬಂದಿದೆ. ಇಬ್ರು ಹೀಗೆ ಖುಷಿಯಾಗಿ ನಗ್ನಾಗ್ತಾ ಹಾಗೆ ಏನು ನಿಮ್ಮ ಗಿಫ್ಟ್ ಅಷ್ಟು ನಗ್ನಾಗ್ತಾ ಫುಲ್ ಬ್ಲಶ್ ಮಾಡ್ತಿದ್ದೀರಾ. ಅವ್ರಿಗೆ ಇಷ್ಟ ಆಗೋದಂದ್ರೆ ಬುಕ್ಸ್, ಅದಕ್ಕೆ ಬುಕ್ ತಂದಿದ್ದೀನಿ. ಕೊಡಿ. ಥ್ಯಾಂಕ್ ಯು. ನೀನಿಲ್ಲದೆ ನನಗೇನಿದೆ. ಅದೇ ಆಶ್ಚರ್ಯ ಆಗ್ತಾ ಇರೋದು. ಫಸ್ಟ್ ಲವ್ ಲೆಟರ್ ಅವಳು ನನಗೆ ಕೊಟ್ಟಿರೋದು. ಹೌದು. ನಿನ್ನನ್ನು ಇಷ್ಟಪಟ್ಟು ಮದುವೆ ಆಗಿದ್ದಕ್ಕೂ ಸಾರ್ಥಕವಾಗಿದೆ, ಏಕೆಂದರೆ ನನಗೆ ಕಷ್ಟ ಎಂದರೆ ಏನಂತ ಗೊತ್ತಾಗದಂತೆ ನೋಡಿಕೊಂಡಿರುವೆ. ನೀನಿಲ್ಲದೆ ನನಗೇನಿದೆ, ಈ ಹೃದಯ ಕೊನೆವರೆಗೂ ಬಯಸೋದು ನಿನ್ನ ಪ್ರೀತಿ ಮಾತ್ರ. ವೆರಿ ಸ್ವೀಟ್. ಜ್ಯೋತಿ ಅವ್ರ ಕಡೆಯಿಂದ ಇನ್ನೂ ಒಂದು ಸರ್ಪ್ರೈಸ್ ಗಿಫ್ಟ್ ಇದೆ, ಬರ್ಲಿ. ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್.
ಓಕೆ, ನೀವೇ ಹೇಳಿ ಗಿಫ್ಟ್ ಬಗ್ಗೆ. ಸೀರೆ ನಾನು ಇವಳಿಗೆ ಮೊದಲನೇ ನಮ್ಮ ವ್ಯಾಲೆಂಟೈನ್ಸ್ ಡೇಗೆ ಗಿಫ್ಟ್ ಕೊಟ್ಟಿದ್ದು. ಇದ್ರ ವಿಶೇಷತೆ ಏನು ಅಂದ್ರೆ ಇದು ನನ್ನ ಕೈಯಾರ ನಾನೇ ನೇಯ್ದು ಅವಳಿಗೆ ಕೊಟ್ಟಂಥದ್ದು. ಸೂಪರ್. ನಾನು ಅವಳಿಗೆ ಬರೀ ಪ್ರೀತಿ ಕೊಟ್ಟೆ, ಅವಳಿಗೆ ನಾನು ಬದುಕನ್ನೇ ಕೊಟ್ಬಿಟ್ಲು. ಓಕೆ, ನಾನು ಕೇಳಬೇಕಾಗಿರೋಂಥ ಪ್ರಶ್ನೆ, ಈ ಒಂದು ವೇದಿಕೆ ಮೇಲೆ ನೀವೇನಾದ್ರೂ ಅವ್ರನ್ನ ಥ್ಯಾಂಕ್ಸ್ ಅಂತ ಹೇಳಬೇಕು ಅಥವಾ ಸಾರಿ ಅಂತ ಕೇಳಬೇಕು ಅನ್ನೋದಾದ್ರೆ ಏನು? ಸಾರಿ ಅಂತ ಕೇಳಬೇಕಂದ್ರೆ ನನ್ನ ಸ್ಟ್ರಗ್ಲಿಂಗ್ ಡೇಸಲ್ಲಿ ಕೆಲಸ ಮಾಡ್ತದಂಥ ಫ್ಯಾಕ್ಟ್ರಿ ಎಲ್ಲ ಲಾಸ್ ಆಗಿ ಸಿಲ್ಕ್ ಇಂಡಸ್ಟ್ರಿ ಎಲ್ಲ ಕೊಲ್ಯಾಪ್ಸ್ ಆಗಿ ಹೊಟ್ಟೆಪಾಡಿಗೋಸ್ಕರ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು. ಆ ಟೈಮಲ್ಲಿ ತುಂಬ ಸ್ಟ್ರಗ್ಲಿಂಗ್ ಪೀರಿಯಡಲ್ಲಿ ಇದ್ದಾಗ ನನ್ನ ಮಗಳನ್ನ ಹೋಟೆಲ್ ಇಟ್ಕೊಂಡು ಅವಳು ನನಗೆ ಅನ್ನ ಹಾಕಿ ಸಾಕಿದ್ದಾಳೆ. ಸೊ ಅದಕ್ಕೆ ನಾನು ಸಾರಿ ಕೇಳ್ತೀನಿ, ನಾನು ಇನ್ನೂ ಚೆನ್ನಾಗಿ ನೋಡ್ಕೊಳ್ಳೋದಕ್ಕಾಗಲಿಲ್ಲ. ಆ್ಯಂಡ್ ಅಗೇನ್ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ 2 ಮುದ್ದಾದ ಮಕ್ಕಳನ್ನ ನನಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾಳೆ. ಬ್ಲೆಸ್ಡ್, ಆ್ಯಕ್ಚುಲಿ ತುಂಬ ಬ್ಲೆಸ್ಡ್ ಲೈಫ್ ನಂದು. ನಿಷ್ಕಲ್ಮಶವಾದ ಹೃದಯ ನಿಮ್ಮಿಬ್ಬರದು ಅಂತ ಹೇಳ್ಬೋದು. ಹಾಗೆ ನಿಮ್ಮ ಜೋಡಿ ಕೂಡ ಎಲ್ಲರಿಗೂ ಇಷ್ಟವಾದಂತ ಜೋಡಿ. ಖುಷಿಯಾಗಿರಿ, ನಗ್ನಾಗ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಐ ಲವ್ ಯು ಚಿನ್ನ, ಲವ್ ಯು ಫಾರ್ ಎವರ್. ಪ್ರೇಮದ ಕಾಣಿಕೆಯನ್ನ ಸಮರ್ಪಿಸಕ್ಕೆ ಬರ್ತಾ ಇರುವಂತ ಜೋಡಿ ನೀನೇ ಸಾಕಿದ ಗಿಣಿ ಅಂತ ಭಗ್ನ ಹೃದಯಗಳ ಬಾಧೆಯನ್ನ ತೋರಿಸಿದಂತ ಪ್ರಣಯಾಂತಕ ಪ್ರಣವ್ ಗಂಡನನ್ನ ಪ್ರೀತಿಯಿಂದ ಅಪ್ಪು ಅಂತ ಕರೆಯೋ ಸ್ನೇಹಮಯಿ ನೇಹಾ. ಸಿಗೋವರೆಗೂ ನಗೋವರೆಗೂ ಕಾದಿರುವೆ ಬಾ ಮನೆವರೆಗೂ ಕೊನೆವರೆಗೂ ನಾನಿರುವೆ. ಮೊನ್ನೆವರೆಗೂ ನಾನೆಯಾಗಿ ನಿನ್ನ ಕಂಡು ಮರೆತೆ ನಂದಿನ ಜನ್ಮದಿಂದಲೂ ನಂಟು ಉಂಟು ನಮ್ಮಲ್ಲಿ, ಎಂತ ಚಂದ ಎಂತ ಬಂಧನ. ಸಿಗೋವರೆಗೂ ನಗೋವರೆಗೂ ಜಗ ಮರೆಸೋ ಅನುಸರಿಸೋ ಹೊಸತನದ ನೀ ಹಗಲಿರುಳು ಜೊತೆಗಿರಲು ಹೃದಯಗಳು ಅಳ್ಬಾರ್ದು. ಸರ ಸಮಯ ಪ್ರತಿ ಸಮಯ ಪದಗಳ ಸಾಲು ಸಾಲು ಯಾಕೆ ಯಾಕೆ ಐ ಲವ್ ಯು. ಐ ಲವ್ ಯು ಟು. ಥ್ಯಾಂಕ್ ಯು. ರೋಸಸ್ ನಾನು ಹೇಳ್ತಿದ್ದಲ್ಲ ಯಾವಾಗ್ಲೂ ತೊಗೊಂಬಂದು ಕೊಡಲ್ಲ ಅಂತ. ಹೆಂಗ್ ಎಕ್ಸ್ಪ್ರೆಸ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಲವ್. ನಾನು ನಿಂಗೆ ಕೇಳಿದ್ದೆ ಎಂಗೇಜ್ಮೆಂಟ್ ಆಗ್ತಿದ್ದಂಗೆನೆ 24 ಗಿಫ್ಟ್ಸ್ ಕೊಡ್ತೀನಿ ಅಂತ ಹೇಳಿದೆ, ಬಟ್ ಆ ದಿನ ಕೊಟ್ಟಿರಲಿಲ್ಲ. ಬಟ್ ಇದನ್ನೆಲ್ಲ ಕೊಟ್ಟಿದ್ಯಲ್ಲ ಅಂದರೆ ತುಂಬ ಖುಷಿ ಆಗ್ತಿದೆ ನನಗೆ. ಥ್ಯಾಂಕ್ ಯು. ಎಸ್, ಮೋಸ್ಟ್ಲಿ
ನಾನು ಲವ್ ಮಾಡಿದ್ರು ನಿನ್ನಂತ ಗಂಡ ಸಿಗ್ತಿದ್ನೋ ಇಲ್ವೋ ಅಂತ ನನಗೆ ಗೊತ್ತಿರ್ಲಿಲ್ಲ. ಬಿಕಾಸ್ ಇಸ್ ಸಚ್ ಅ ನೈಸ್ ಪರ್ಸನ್. ಇಷ್ಟೊಂದು ಲವ್ ತೋರಿಸ್ಬೇಡ, ನನಗೆ ತಡ್ಕೊಳಕ್ ಆಗಲ್ಲ. ಯು ಸಚ್ ಅ ಸ್ವೀಟ್ ಹಾರ್ಟ್. ನೀನು ಮನೇಲಿದ್ದಾಗ ಊಟ ಮಾಡಲ್ಲ, ನೀನ್ ಯು ಆರ್ ಆಲ್ ದ ಟೈಮ್ ಆನ್ ದಿ ಲ್ಯಾಪ್ಟಾಪ್. ನೀನು ಯಾವಾಗಲೂ ಲ್ಯಾಪ್ಟಾಪ್ ನೀನು ಕೆಲಸ ಅಂತ ಹೇಳ್ತಿರ್ತೀಯ. ಎಷ್ಟೊಂದ್ಸಲಿ ನಾನು ನೋಡಿದ್ದೀನಿ ನೀನು ಬರೋವರೆಗೂ ನಾನು ಊಟ ಮಾಡಲ್ಲ ಅಂತ್ಯ. ಎಷ್ಟೊಂದ್ಸಲ ಊಟ ಮಾಡಿರಲ್ಲ, ಅದು ನನಗೆ ಎಷ್ಟು ಬೇಜಾರಾಗುತ್ತೆ. ನೆವರ್ ಡೂ ದಟ್. ನೆವರ್ ಡೂ ದಟ್. ನನಗೆ ನೀನು ಇಂಪಾರ್ಟೆಂಟು. ಇವಾಗ ಸ್ವೀಟ್ ಅಂತಿದ್ಯಲ್ವಾ, ನಿನಗೋಸ್ಕರ ಒಂದು ಗಿಫ್ಟ್ ತೊಗೊಂಡ್ಬರ್ತೇನೆ. ಗಿಫ್ಟಾ? ವಾವ್, ಥ್ಯಾಂಕ್ ಯು. ನಾನು ನಿನಗೆ 3 years ಅಂತ ಕೇಳ್ತಾ ಇದ್ದೀನಿ, ನನ್ಗೆ ಫೆರಲ್ ಅಷ್ಟು ಚಾಕ್ಲೇಟ್ ತಂದು ಕೊಡು ಅಂತ. ನೀನು ತಂದು ಕೊಟ್ಟೇ ಇಲ್ಲ, ಇವತ್ತು ತಂದು ಕೊಡ್ತಾ ಇದ್ಯಾ. ನಿನಗೂ ಒಂದು ತಂದು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಲವ್ ಯು. ನಿನಗೋಸ್ಕರ ನಾನೊಂದು ದೊಡ್ಡ ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಒಂದು ನಿಮಿಷ ಕಣ್ಣು ಮುಚ್ಕೋತೀಯಾ? Thank you. Thank you. ನೀನ್ ಹೇಳು, ಹೇಗನ್ಸ್ತು 3 years ಇಂದ ನನ್ನ ಜೊತೆಗಿದ್ಯಾ? ಎಷ್ಟೋ ವಿಷಯಗಳನ್ನ ನಾನು ನಿನ್ನ ಹತ್ರ ಹೇಳ್ಕೋಬೇಕು ಅಂತ ಅನ್ಕೋತಾನೆ ಇರ್ತೀನಿ. ಕೆಲಸ, ಕಮಿಟ್ಮೆಂಟ್ಸು, ನಿಜವಾಗ್ಲೂ ಒಂದೊಂದು ಟೈಮ್ ಅನ್ಕೋತಾ ಇರ್ತೀನಿ, ಯಾಕೆ ನಾನು ಇಷ್ಟೊಂದು ಕೆಲಸ ಮಾಡ್ತಾ ಇದ್ದೀನಿ, ನಾನು ಯಾಕೆ ಇವ್ರಿಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ ಅಂತ. ನೀನು ಎಷ್ಟೊಂದು ಸತಿ ಬಂದಿರ್ತೀಯ ನನ್ನ ಹತ್ರ, ನನ್ನ ಪಕ್ಕದಲ್ಲೇ ಕೂತ್ಕೊಂಡಿರ್ತೀಯ. ಬಟ್ ನಾನು ಅದನ್ನು ಅಬ್ಸರ್ವ್ ಮಾಡದೆ ಕೆಲಸ ಮಾಡ್ತಿರ್ತೀನಿ ಒಂದೊಂದು ಟೈಮು. ನನಗೆ ಗೊತ್ತು, ನಾನು ಎಷ್ಟೊಂದು ಸತಿ ನಿಂಗೆ ಹರ್ಟು ಸಹ ಮಾಡಿದ್ದೀನಿ. ಮದುವೆ ಆಗೋಕ್ಕಿಂತ ಮುಂಚೆ, ಮದುವೆ ಆದಮೇಲೆ ಈ ಡಿಫ್ರೆನ್ಸಸ್ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ ನಾನು. ನೀನಂತೀಯ ನಾನು ತುಂಬ ಸ್ವೀಟು ಅಂತ, ನೀನು ಅಷ್ಟೇ ಸ್ವೀಟು ನನಗೆ. ಓಕೆನಾ? ಸರಿ, ಇವಾಗ ತುಂಬ ನೀನು ಅಳೋದು ಜಾಸ್ತಿ ಆಯಿತು. ಇವಾಗ ಒಂದೊಂದೇ ಗಿಫ್ಟ್ ಶುರು ಮಾಡ್ತೀನಿ. ಇನ್ನೂ ಇದೆಯಾ? ಹೌದು. ಸೀರಿಯಸ್ಲಿ? ಓಕೆ ಓಕೆ. ಇದ್ಯಾಕೆ? ನೀನು ಯಾವಾಗಲೂ ಹೇಳ್ತೀಯ ಗೊತ್ತಾ, ನಾನು ಶೂಟಿಂಗಲ್ಲಿ ಮಿಸ್ ಮಾಡ್ತೀನಿ, ಶೂಟಿಂಗಲ್ಲಿ ನನ್ನ ಮಿಸ್ ಮಾಡ್ತೀನಿ ಅಂತ. ಹೌದು. ಸೊ ಶೂಟಿಂಗಲ್ಲಿ ಮಿಸ್ ಮಾಡಬಾರ್ದು, ಇದು ನೀನು ಓದ್ಕೊಂಡ್ರೆ ನಿನ್ನ ನಾನು ತಪ್ಕೊಂಡಿದ್ದೀನಿ ಅನ್ನೋ ರೀತಿ ಅನ್ನೋಕ್ಕೋಸ್ಕರ ಇದನ್ನು ಕೊಟ್ಟಿರೋದು. ಓಕೆ. ವಾವ್, ಚಿತಾ ಪ್ರಿಂಟ್ಸ್ ಅಂದ್ರೆ ತುಂಬಾ ಇಷ್ಟ. ಯು ಹ್ಯಾವ್ ಗಾಟ್ ಮಿ ದ ಶರ್ಟ್ಸ್. ವೇಟ್, ಇವತ್ತಿನವರೆಗೂ ನೀನು ಯಾವತ್ತಾರು ವಾಚ್ ಹಾಕಿದ್ಯಾ? ಹಾಕದೇ ಇಲ್ಲ. ಮನೇಲಿ ಅಷ್ಟೊಂದು ವಾಚಸ್ ಇದ್ರು ನೀನು ಹಾಕಲ್ಲ. ಸೊ ಇವತ್ತಿಂದ ಆಚೆಗೆ ನಂಗೆ ಇದೇ ಬೇಕಿತ್ತು, ಅದಕ್ಕೆ. ವಾವ್, ನನ್ನ ಫೇವ್ರೇಟ್. ಪ್ರೇಮದ ಕಾಣಿಕೆ ಮಾತಿಗಿಂತ ಹೆಚ್ಚು ಕಾಣಿಕೆಯಾಗಿದೆ. ಕುತ್ಕೋ. ಬಾಗೀನಾ ಸೂಪರ್. ಕುತ್ಕೊಳ್ಳಿ. Thank you. This is my favorite. Oh, wow. No.
ಬೇಜಾರು ಮಾಡ್ಕೊಳ್ಳಿಲ್ಲ ಅಂದ್ರೆ ತುಂಬಾ ಸೆಲ್ಫಿಶ್ ಆಗಿ ನಿನ್ನ ಹತ್ರ ನಾನೊಂದು ಪ್ರಾಮಿಸ್ ಕೇಳ್ತೀನಿ. ಇವಾಗ ನನಗೊಂದು ಪ್ರಾಮಿಸ್ ಮಾಡಬೇಕು. ನನ್ನ ಅಪ್ಪ ಅಮ್ಮ ಇರೋವರೆಗೂ ಒಬ್ಬ ಮಗನಾಗಿ ಅವ್ರು ಇರೋವರೆಗೂ ನನ್ನ ಚೆನ್ನಾಗಿ ನೋಡ್ಕೊಂತೀಯ. ನಾನೇನು ಕೇಳಲ್ಲ ಬೇರೆದ್ದು. ಬೇರೆ ಏನೇನಿಲ್ಲ. ನಾನು ಇಲ್ಲಿ ತನಕ ಏನಾದ್ರು ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸು. 7 ಜನ್ಮ ಅಲ್ಲ 100 ಜನ್ಮ ಬಂದ್ರು ನೀನೇ ನನ್ನ ಗಂಡ ಆಗಿರ್ಬೇಕು. ಐ ಲವ್ ಯು. ಸರಿ, ಮನೆಯಲ್ಲಿ ಈ ಸಣ್ಣ ಸಣ್ಣ ವಿಷಯಗಳಿಗೆ ಮಮ್ಮಿ ಮತ್ತು ನೀವಿಬ್ಬರು ಜಗಳ ಆಡಿದ್ದೀರಾ. ಅದು ನನ್ನ ಕಿವಿಗೂ ಬಿದ್ದಿದೆ, ನನಗೂ ಅದು ಅರ್ಥ ಆಗಿದೆ. ಕೆಲವೊಂದು ಟೈಮ್ ನಾನು ರಿಯಾಕ್ಟ್ ಮಾಡಿರ್ತೀನಿ, ಕೆಲವೊಂದು ಟೈಮ್ ನಾನು ರಿಯಾಕ್ಟ್ ಮಾಡಿರಲ್ಲ. ಹೌದು. ನಿನ್ನ ಹತ್ರ ನಾನು ಒಂದೇ ಎಕ್ಸ್ಪೆಕ್ಟ್ ಮಾಡೋದು, ಮಮ್ಮಿ ಮತ್ತು ನೀನು ಇಬ್ಬರು ನನಗೆ 2 ಕಣ್ಗಳಿದ್ದಂಗೆ. ಯಾವುದೇ ಕಾರಣಕ್ಕೂ ಜಗಳಗಳು ಬರ್ದಂಗೆ, ಯಾರಿಗೂ ಏನೂ ತೊಂದರೆ ಆಗ್ದಂಗೆ ನೀನು ನನ್ನ ಮನೇನ ನಡೆಸ್ಕೊಂಡು ಹೋಗ್ಬೇಕು. ಐ ಪ್ರಾಮಿಸ್. ಐ ಪ್ರಾಮಿಸ್. ಥ್ಯಾಂಕ್ ಯು. ಲವ್ ಯು. ಲವ್ ಯು. ಪ್ರಣವ್, ಯು ಆರ್ ಸೋ 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 ಸ್ವೀಟ್ ಮ್ಯಾನ್. ಸೀರಿಯಸ್ಲಿ ಥ್ಯಾಂಕ್ ಯು. ವೆರಿ ಸ್ವೀಟ್. ನಿಮ್ಮ ಜೋಡಿ ಮೇಲೆ ಯಾವ ದೃಷ್ಟಿನೂ ಬೀಳದೆ ಇರಲಿ. ಥ್ಯಾಂಕ್ ಯು. ಸೊ ಅವರಿಬ್ರು ಎಷ್ಟೇ ಅಡ್ವಾನ್ಸ್ಡ್ ಆಗಿದ್ರು, ಇವತ್ತಿನ ಜನರೇಷನ್ ಪ್ರೇಮಿಗಳಾಗಿದ್ರು ಹಳೆದನ್ ಮರ್ತಿಲ್ಲ. ಅವರು ಒಂದು ಬಾಗಿನ ಕೊಟ್ರು, ಕಾಲುಂಗ್ರ ಹಾಕಿದ್ರು. ಸೊ ತುಂಬಾ ಖುಷಿ ಆಯ್ತು. ನಾವು ತುಂಬಾ ಭಾವುಕರಾದ್ವಿ. ಇಬ್ರು ಒಬ್ರಿಗೊಬ್ರು ತುಂಬಾ ಪುಣ್ಯ ಮಾಡಿದ್ದಾರೆ. ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ನಾವು ವೇದಿಕೆ ಏನಕ್ಕೆ ಸೃಷ್ಟಿ ಮಾಡಿದ್ವಿ, ಒಬ್ರೊಬ್ರು ಮನ್ಸು ಬಿಚ್ಚಿ ಮಾತಾಡ್ಕೊಳ್ಬೇಕು. ನೋಡಿ, ಇಷ್ಟಿರುತ್ತೆ ವಿಷಯ. ನಿರ್ಮಾಣ ಆಗಿದೆ ಒಳ್ಳೆ ಪರಿಸ್ಥಿತಿ. ನಮ್ಗಂತೂ ಬಹಳಷ್ಟು ಖುಷಿ ಆಯ್ತು ನಿಮ್ಮ ಜೋಡಿ ನೋಡಿ. ಭಗವಂತ ನಿಮ್ ಇಬ್ಬರನ್ನು ಸದಾಕಾಲ ಸುಖವಾಗಿಟ್ಟಿಲ್ಲ ಅಂತ ಕೇಳ್ಕೊಳ್ತೀನಿ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಪ್ರಣವ ನೇಹ ಪ್ರೇಮದ ಕಾಣಿಕೆಗೆ ಒಂದು ಅರ್ಥವನ್ನ ಇವತ್ತು ಈ ವೇದಿಕೆ ಮೇಲೆ ತಂದ್ರಿ, ಒಂದು ಸಾರ್ಥಕತೆನ ನಿಜವಾಗ್ಲೂ ತಂದ್ರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ವಾರದ ಬೆಸ್ಟ್ ಜೋಡಿ ಯಾರು? ಮಾಳ್ವಿಕಾ ಮ್ಯಾಮ್. ಒಂದೊಂದು ವಾರ ಒಂದೊಂದು ಥರದ ವಿಭಿನ್ನವಾದ ಅನುಭವ ನಮಗೂ ಆಗತ್ತೆ. ಅವ್ರಿಗೆ ಹೇಗಾಗತ್ತೋ ಆ ರಸಾನುಭವ ನಮಗೂ ಆಗತ್ತೆ. ಅವ್ರ ಜೊತೆ ನಾವು ಅಳ್ತೀವಿ, ಅವ್ರ ಜೊತೆ ನಾವು ನಗ್ತೀವಿ. ಈ ವಾರ ತುಂಬಾ ಹೃದಯ ಕಲ್ಕಿದ್ದು ಭವಾನಿ ಮತ್ತೆ ಪಂಕಜ. ತುಂಬಾ ಮುಕ್ತವಾಗಿ ಮಾತಾಡ್ಕೊಂಡ್ರು. ಜೊತೆಗೆ ಅವರಲ್ಲಿದ್ದ ಬೇರೆ ಬೇರೆ ಗೊಂದಲಗಳು, ಹೀಗಂತಾರೆ ಹಾಗಂತಾರೆ, ನಾವು ಹೇಗಿರ್ಬೇಕು ಅನ್ನುವಂತಹ ಗೊಂದಲಗಳನ್ನ ಅವರೆಲ್ಲೋ ಒಂದ್ ಕಡೆ ಬಗೆಹರಿಸ್ಕೊಂಡು ಇಬ್ರು ಹೃದಯನೂ ಹಗುರ ಆಯ್ತು ಅಂತ ಅನ್ನಿಸ್ತು. ಹಾಗಾಗಿ ಪಂಕಜ ಮತ್ತೆ ಭವಾನಿ. ಭವಾನಿ ಸಿಂಗ್ ಅಂಡ್ ಪಂಕಜ, ಕಂಗ್ರಾಚುಲೇಷನ್. ಈ ಬೆಸ್ಟ್ ಜೋಡಿಯನ್ನ ಸತ್ಕರಿಸೋದಕ್ಕೆ ಮಾಳ್ವಿಕಾ ಮೇಡಮ್, ಪ್ರೇಮ ಅವರು, ಹಾಗೆ ಅರುಣ್ ಸಾಗರ್ ಅವರು ಹಾಗೂ ಮೀರಾ ಅವರು ಎಲ್ಲರೂ ಬರಬೇಕು ಅಂತ ಕೇಳ್ಕೊಳ್ತೀನಿ. ಬೆಸ್ಟ್ ಜೋಡಿ ಭವಾನಿ ಸಿಂಗ್ ಹಾಗೂ ಪಂಕಜ ಅವರಿಗೆ ಸಿಗ್ತಾ ಇದೆ ಸುದರ್ಶನ್ ಫ್ಯಾಮಿಲಿ ಸ್ಟೋರ್ಸ್ ಕಡೆಯಿಂದ 10,000 ರೂಪಾಯಿಗಳ ಗಿಫ್ಟ್ ಚೆಕ್. ಸುದರ್ಶನ್ ಫ್ಯಾಮಿಲಿ ಸ್ಟೋರ್ಸ್, ಬೆಂಗಳೂರು, ಚಿಕ್ಕಪೇಟೆ, ಹರ್ಡಿಂಗೆ ಸರ್ಕಲ್, ಮೈಸೂರ್. ಬೆಸ್ಟ್ ಜೋಡಿಗೆ ಪ್ಯೂರಿಟಿ ಪಾರ್ಟ್ನರ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ ಕೂಡ ಸಿಗ್ತಾ ಇದೆ. ಕಂಗ್ರಾಚುಲೇಷನ್. ಸೊ ಪ್ಯೂರಿಟಿ ಪಾರ್ಟ್ನರ್ ಸನ್ಫ್ಲವರ್ ಆಯಿಲ್. ನಮ್ಮ ಪ್ರೇಮದ ಕಾಣಿಕೆ ಸುತ್ತಿಗೆ ಆಗಮಿಸಿ ತಮ್ಮ ಮಾತಿನ ಕಾಣಿಕೆಯನ್ನು ಕೊಟ್ಟಂತಹ ಅತಿಥಿ ಜೋಡಿಗಳಾದಂತ ಅರುಣ್ ಸಾಗರ್ ಸರ್ ಅಂಡ್ ಮೀರಾ ಅರುಣ್ ಸಾಗರ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಅಂಡ್ ಬೀಗ್ರೆ, ಥ್ಯಾಂಕ್ ಯು ಸೋ ಮಚ್ ಅಂಡ್ ಕಂಗ್ರಾಚುಲೇಷನ್ಸ್ ಭವಾನಿ ಅಂಡ್ ಪಂಕಜ. ಮತ್ತೆ ಮುಂದಿನ ವಾರ ಇದೇ ದಾಂಪತ್ಯದ ಯಾತ್ರೆಯನ್ನ ಮುಂದುವರಿಸ್ತಾ ಹೋಗೋಣ. ಇದು ಜೋಡೆ ನಂಬರ್ 1 co-powered by Nippon Paint Air Care, VG, Dazzler, Eterna, special partner Sudarshan Family Store, Lenskart, purity partner Sunflower Oil, digital streaming partner ZEE5. ಮತ್ತೆ ಮುಂದಿನ ವಾರ ನಾನು ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಯು ಗೈಸ್ ಟೇಕ್ ಕೇರ್. ನನ್ನ ಪ್ರೇಮದ ಕಾಣಿಕೆ, ಲವ್ ಯು ಆಲ್, ಬೈ.